ಗಣಪತಿ ಗೌರಿಯ ಕಂದ ಸರ್ಪಭೂಷಣ ಶಿವಗೆ ಆನಂದ ನುತಿಸುವೆ ನಿತ ನುಡಿ ನಾನಿಮ್ಮ ಮುಂದ ಹಿಂಗ ಜೋ ಎಂದು ಪಾಡುವೆ ಆನಂದದಿಂದ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ಆನಂದದಿಂದ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ನಾನಿನ್ನ ಮುಂದ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ನಾನಿನ್ನ ಮುಂದ ಜೋ ಜೋ ಕೈಲಾಸದಲ್ಲಿ ಶಿವತಾಯಿ ಹೇಳಿದ ನಂದಿ ಅಂದಂದು ಮಾತನಾಡಿದ ಹೋಗಿ ಬಾರಪ್ಪ ಪುಲೋಕಕ್ಕಿಂದು ಹಿಂಗ ಸಾರಿ ಬಾರಪ್ಪ ಲೀಲೆಯ ತೋರಿಸೋ ಜೋ ಹಿಂಗ ಸಾರಿ ಬಾರಪ್ಪ ಲೀಲೆಯ ತೋರಿಸೋ ಜೋ ಹಿಂಗ ಸಾರಿ ಬಾರಪ್ಪ ಲೀಲೆಯ ತೋರಿಸೋ ಜೋ ಶಿವನಾಜ್ಞೆಯಂತೆ ಧರೆಗಿಳಿದು ಬಂದು ಅರಗುಂಡೇಪುರದಲ್ಲಿ ಅಂದು ಸರಳಿ ಎಂಬ ಸಾಲ ಕಂಶದಿಂದಲೇ ಹಿಂಗ ಸೋಮನಂತೆ ಉದಿಸಿ ಬಂದ ಪ್ರೇಮದಿಂದಲೇ ಜೋ ಜೋ ಹಿಂಗ ಸೋಮನಂತೆ ಉದಿಸಿ ಬಂದ ಪ್ರೇಮದಿಂದಲೇ ಜೋ ಜೋ ಮುತ್ತೈದೆಯರು ಬಾಗಿಣಕ ಬಂದು ಮುತ್ತಿನ ತೊಟ್ಟಿಲ ಕಟ್ಯಾರಾಯಿದು ಕಂದಾಗ ಹೆಸರೇ ನೀಡಬೇಕು ಎಂದು ಹೀಗ ಶರಣ ಬಸವೇಶ್ವರನೆಂದು ಹೆಸರಿಟ್ಟು ಕರೆದು ಜೋ ಜೋ ಹೀಗ ಶರಣ ಬಸವೇಶ್ವರನೆಂದು ಹೆಸರಿಟ್ಟು ಕರೆದು ಜೋ ಜೋ ಸಂಗಮ ಮಲಕ ಪುಣ್ಯದರದಲ್ಲಿ ಅಲ್ಲಿಂದ ಹುಟ್ಟಿ ಬಂದಿ ನೀವು ಗುರುಲಿಂಗ ಜಂಗಮರಿಂದ ಲಿಂಗ ಕಟ್ಟಿ ಹೀಗ ಭಸ್ಮದ ಮೃಗಟ ಸರಿಟ್ಟು ಜೋ ಜೋ ಹೀಗ ಭಸ್ಮದ ಮೃಗಟ ಸರಿಟ್ಟು ಜೋ ಜೋ ಪವಾಡ ಮಾಡ ಶರಣರು ಅಂದು ನೀಡುವ ದೇವರು ಎಂದು ಊರ ಜನರೆಲ್ಲರೂ ಬಂದಾರ ನಿಂತು ಹೀಗ ಬೇಡಿ ಬಂದವರಿ ಬೇಡಿದ್ದು ನೀಡಿ ಜೋ ಜೋ ಹೀಗ ಬೇಡಿ ಬಂದವರಿ ಬೇಡಿದ್ದು ನೀಡಿ ಜೋ ಜೋ ಬರುವಿಗೆ ತಿಳಿದಂತೆ ದೊಡ್ಡಪ್ಪ ಗೌಡು ಕಲಬುರಗಿ ಬಂದು ಪಾವನ ಮಾಡ ಬಾರಪ್ಪ ನಾನಿ ಬೆಳಗಲು ಎಂದು ಹಿಂಗ ಕಟ್ಟು ಕರ ನೋಡ ಜೋ ಜೋ ಹಿಂಗ ಪ್ರತಿ ಮೆಚ್ಚಿ ಬಂದ ನೋಡ ಜೋ ಜೋ ಸಾವಿರ ಒಂದು ರೊಕ್ಕ ಕೊಟ್ಟು ಸಂಧಾನ ಬೇಡರ ಸರದ ಮನಸ್ಸಿಟ್ಟು ವಂಶ ಬೆಳಗಲು ವರವನ್ನು ಕೇಳಿ ಹೀಗ ಹಂತಗಿ ನೀವು ಮಕ್ಕಳ ಕೊಟ್ಟು ಜೋ ಜೋ ಹೀಗ ಹಂತಗಿ ನೀವು ಮಕ್ಕಳ ಕೊಟ್ಟು ಜೋ ಜೋ ಇದ್ದವರು ಕೊಟ್ಟರ ಸಾವಿರ ಒಂದು ನಾನೆಂದು ತರಲೆಪ್ಪ ನನ್ನಲ್ಲಿಲ್ಲಂದು ಕೊಳ್ಳು ಸಾವಿರ ನೀಡುವೆನೆಂದು ಹೀಗ ಸಾವಿರ ಕುಳ್ಳೆ ಸಂತಾನ ನೀಡಿ ಜೋ ಜೋ ಹೀಗ ಸಾವಿರ ಕುಳ್ಳಿಗೆ ಸಂತಾನ ನೀಡಿ ಜೋ ಜೋ ಚಿನ್ನದ ಆರತಿ ಮಾಡುವೆ ನಿಮಗ ಶರವಳ್ಳಿ ಬೇಡುವೆ ವರವನ್ನು ನಾವು ಕರುಣೆಯದಿಂದ ಕರುಣಿಸು ಶರಣ ಹೀಗ ಕಡತನ ಕಾಯಪ್ಪ ಕಂದಾಗ ನೀವ ಜೋ ಜೋ ಹೀಗ ಕಡತನ ಕಾಯಪ್ಪ ಕಂದಾಗ ನೀವ ಜೋ ಜೋ ಸರ್ವ ಶರಣ ಶರಣ ತೊಟ್ಟಲ ಬಟ್ಟಲ ಬರಚಿ ದುಂಗರ ತೊಟ್ಟಲ ಬಟ್ಟಲ ಬರಚಿ ದುಂಗ ಚಂದುಳ ಶ್ರೀ ಶರಣ
ಚಂದಾಗಿ ತೂಗರಿ ಜೋ ಜೋ ಚಂದುಳ್ಳ ಶ್ರೀ ಶರಣಗ ಚಂದಾಗಿ ತೂಗರಿ ಜೋ ಜೋ ತೊಟ್ಟಲ ಬಟ್ಟಲ ಬರಳಚಿ ಉಂಗರ ತೊಟ್ಟಲ ಬಟ್ಟಲ ಬರಳಚಿ ಉಂಗರ ಚಂದುಳ್ಳ ಶ್ರೀ ಶರಣಗ ಚಂದಾಗಿ ತೂಗರಿ ಜೋ ಜೋ ಚಂದುಳ್ಳ ಶ್ರೀ ಶರಣಗ ಚಂದಾಗಿ ತೂಗರಿ ಜೋ ಜೋ ನೀರಗನ ನೋಡಿ ಸೂರ್ಯ ಚಂದ್ರ ಬೇಡ್ ನೀರಗನ ನೋಡಿ ಸೂರ್ಯ ಚಂದ್ರ ಬೇಡಿ ಅದರಂತ ಬೇಡಿ ಬೋರಾಡಿ ಅಳ್ತಾನ ಜೋ ಜೋ ಅದರಂತ ಬೇಡಿ ಬೋರಾಡಿ ಅಳ್ತಾನ ಜೋ ಜೋ ಬೆಳ್ಳಿಯ ಬಡಲಾಗ ಸಕ್ಕರೆ ಕಲಸಿದ ಬೆಳ್ಳಿಯ ಬಡಲಾಗ ಸಕ್ಕರೆ ಕಲಸಿದ ಗುರು ಮಾಡಿ ಕುಲಸಿದ ಹಠ ಮಾಡಿ ಅಳ್ತಾನ ಜೋ ಜೋ ಗುಟ ಮಾಡಿ ಕುಲಸಿದ ಹಠ ಮಾಡಿ ಅಳ್ತಾನ ಜೋ ಜೋ ಬೆಳ್ಳಿಯ ಬಡಲಾಗ ಕಸಕಸಿ ಕೊಬ್ಬರಿ ಬೆಳ್ಳಿಯ ಬಡಲಾಗ ಕಸಕಸಿ ಕೊಬ್ಬರಿ ತುಸು ತುಸು ತಿರುಗುರ ಕುಸು ಕುಸು ಅಳ್ತಾನ ಜೋ ಜೋ ತುಸು ತುಸು ತಿರುಗಿದ ಕುಸು ಕುಸು ಅಳ್ತಾನ ಜೋ ಜೋ ಬಂಗಾರದ ಸಿಂಬೆ ಶೃಂಗಾರ ಕಾಡಿಗೆ ಮಾಡಿ ಬಂಗಾರದ ಸಿಂಬೆ ಶೃಂಗಾರ ಕಾಡಿಗೆ ಮಾಡಿ ತಿಳಿದೇ ಹಚ್ಚಿದ ಗಾಡಿ ಗಾಡಿ ಅಳ್ತಾನ ಜೋ ಜೋ ತಿಳಿದೇ ಹಚ್ಚಿದ ಗಾಡಿ ಗಾಡಿ ಅಳ್ತಾನ ಜೋ ಜೋ ಒಕ್ಕಲಾಗೆ ಹೋಗು ಬಂದೆವು ನಾವು ಒಕ್ಕಲಾಗೆ ಹೋಗು ಬಂದೆವು ನಾವು ಅಚ್ಚ ಮುತ್ತೈದೆ ಕರೆದು ಬಂದೆವು ನಾವು ಜೋ ಜೋ ಅಚ್ಚ ಮುತ್ತೈದೆ ಕರೆದು ಬಂದೆವು ನಾವು ಜೋ ಜೋ ಕರೆದು ಬಂದೆವು ನಾವು ಮೆರೆದು ಬಂದಿದ್ದ ಮಂದಿ ಕರೆದು ಬಂದೆವು ನಾವು ಮೆರೆದು ಬಂದಿದ್ದ ಮಂದಿ ಸುವನಾರಿ ತೊಟ್ಟಲಗ ಸುಳುದಾಡ ದೇವಕಿ ಜೋ ಜೋ ಸುವನಾರಿ ತೊಟ್ಟಲಗ ಸುಳುದಾಡ ದೇವಕಿ ಜೋ ಜೋ ಹಾರಾಗೆ ಐದು ಬಂದೆವು ನಾವು ಹಾರಾಗೆ ಐದು ಬಂದೆವು ನಾವು ಅಚ್ಚ ಮುತ್ತೈದೆ ಕರೆದು ಬಂದೆವು ನಾವು ಜೋ ಜೋ ಅಚ್ಚ ಮುತ್ತೈದೆ ಕರೆದು ಬಂದೆವು ನಾವು ಜೋ ಜೋ ಕರೆದು ಬಂದೆವು ನಾವು ಮೆರೆದು ಬಂದಿದ್ದ ಮಂದಿ ಕರೆದು ಬಂದೆವು ನಾವು ಮೆರೆದು ಬಂದಿದ್ದ ನಾವು ಸುವನಾರಿ ತೊಟ್ಟಲಗ ಸುಳುದಾಡ ದೇವಕಿ ಜೋ ಜೋ ಸುವನಾರಿ ತೊಟ್ಟಲಗ ಸುಳುದಾಡ ದೇವಕಿ ಜೋ ಜೋ ಸುವನಾರಿ ತೊಟ್ಟಲಗ ಸುಳುದಾಡ ದೇವಕಿ ಜೋ ಜೋ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ ಗಜಮುಖ ಗಣಪತಿ ಗೌರಿಯ ಕಂದ ಶರ್ಪಭೂಷಣ ಶಿವ ಆನಂದದಿಂದ ಗತಿಸುವೆ ಶರಣರಹಿತ ನುಡಿ ಚಂದ ಹಿಂಗ ಜೋ ಎಂದು ಪಾಡುವೆ ನಾನಿಮ್ಮ ಮುಂದ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ನಾನಿಮ್ಮ ಮುಂದ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ನಾನಿನ್ನ ಮುಂದ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ನಾನಿಮ್ಮ ಮುಂದ ಜೋ ಜೋ ಶಂಭು ಶಂಕರೈತೆ ತಲೆಯೇರಿದ ರಥವಾದರಲ್ಲಿ ಕುಳಿತಿದ್ದ ಅವತಾರಿ ಬಸವ ಬಲಗೊಂಡು ಸ್ಮರಣೆಯ ಮಾಡುವ ಶಿಶುವ ಅತಿ ಸಂತೋಷದಿಂದಲೇ ಕೊಡಬುಟ್ಟಿ ಪಥವ ಜೋ ಜೋ ಅತಿ ಸಂತೋಷದಿಂದಲೇ ಕೊಡಬುಟ್ಟಿ ಪಥವ ಜೋ ಜೋ ಅತಿ ಸಂತೋಷದಿಂದಲೇ ಕೊಡು ಮುಕ್ತಿ ಪಥವ ಜೋ ಜೋ ಅತಿ ಸಂತೋಷದಿಂದಲೇ ಕೊಡು ಮುಕ್ತಿ ಪಥವ ಜೋ ಜೋ ನಂದಿಗೆ ಹೇಳಿದ ಹಿಂದೆ ನೀ ಹೋಗಿ ಮತ್ತ ಲೋಕದೊಳು ಜನಸುಶನಾಗಿ ಉದ್ಧಾರ ಮಾಡು ನೀ ಉಳಿವಿ ಜನರಿಗೆ ಮುಂದೆ ತಪ್ಪಲೆ ಕರೆಸುವೆ ಕೈಲಾಸ
ಪುರಿ ಜೋ ಜೋ ಮುಂದೆ ಕಪ್ಪಳೆ ಕನಸು ಕೈಲಾಸಪುರಿ ಜೋ ಜೋ ಮುಂದೆ ತಪ್ಪದೆ ಕನಸು ಕೈಲಾಸ ಪದವಿ ಜೋ ಜೋ ಮುಂದೆ ತಪ್ಪದೆ ಕನಸು ಕೈಲಾಸ ಪದವಿ ಜೋ ಜೋ ಅರಳಗುಂಡಿಯಲ್ಲಿ ಸಾಲು ಕ್ಯಾದಪ್ಪ ಮಡಿಯಮ್ಮಳೆಂಬು ಸತ್ಯನ ರೂಪ ಸಂತಾನ ಸಲುವಾಗಿ ಉಪಯೋಗ ಚಿಂತಿಪ ಅವರ ಭಕ್ತಿ ಒಲಿದು ಶಿವ ಮಾಡಿದ ಕೃಪಾ ಜೋ ಜೋ ಅವರ ಭಕ್ತಿ ಒಲಿದು ಮಾಡಿದ ಕೃಪಾ ಜೋ ಜೋ ಅವಾಗ ನನ್ನಿಗ ಒಲಿದು ಮಾಡಿದ ಕೃಪಾ ಜೋ ಜೋ ಅವರ ಭಕ್ತಿಗೆ ಮಾಡಿದ ಕೃಪಾ ಜೋ ಜೋ ಬಂಧು ಬಾಂಧವರೆಲ್ಲ ಒಂದೊಂದಿನ ಶರಣರ ಸಂಘ ತೆರೆದಾರು ಕದನ ಮನಿಹಾಳ ಮಾಡಪ್ಪ ಉಣಿಸಿ ಅನ್ನ ಇನ್ನು ಬೇರೆಯಾಗಿದ್ದು ಮಾಡಪ್ಪ ದಾನ ಜೋ ಜೋ ಇನ್ನು ಬೇರೆಯಾಗಿದ್ದು ಮಾಡಪ್ಪ ದಾನ ಜೋ ಜೋ ಇನ್ನು ಅನ್ರಿ ಬೀಳು ಕರಗಿ ಹೊಲ ಕೊಟ್ಟರ ಪಾಲಿಗೆ ಹಾಲು ಮನೆಯೊಂದು ಇರ್ಲಿಕ್ಕಿ ಜಾಗ ಒಡಗು ಗಂಗಳ ತಂಬಿ ಉಳಲಿಕ್ಕೆಂದವಾಗ ಹಿಂಗ ಪಾಲು ಮಾಡಿಕೊಟ್ಟರು ಪಂಚರಿ ಜೋ ಜೋ ಹಿಂಗ ಪಾಲು ಮಾಡಿಕೊಟ್ಟರು ಪಂಚರಿ ಜೋ ಜೋ ಹಿಂಗ ಪಾಲು ಮಾಡಿಕೊಟ್ಟ ಪಂಚರೈಗ ಜೋ ಜೋ ಹಿಂಗ ಪಾಲು ಮಾಡಿಕೊಟ್ಟ ಪಂಚರೈಗ ಜೋ ಜೋ ತನ್ನ ಮಂದಿಗೆ ಬಂದ ಹೊಲವ ಬಿತ್ತಿಸಿ ಪಕ್ಷಿಗಳ ಕರೆದು ಧಾನ್ಯವ ತಿನ್ನಿಸಿ ಮನದಂಡು ಕುಡಿಲಿಕ್ಕೆ ನೀರ ತುಂಬಿಡಿಸಿ ಹಿಂದ ಕಾಳಿದ ತಿಳಿದು ಮಾಡಿದ ರಾಶಿ ಜೋ ಜೋ ಹಿಂದ ಕಾಳಿದ ತಿಳಿದು ಮಾಡಿದ ರಾಶಿ ಜೋ ಜೋ ಹಿಂಗ ಕಾಳಿಂದ ತೆಗೆದು ಮಾಡಿದ ರಾಶಿ ಜೋ ಜೋ ಹಿಂಗ ಕಾಳಿಂದ ತೆಗೆದು ಮಾಡಿದ ರಾಶಿ ಜೋ ಜೋ महात्मा शरण बसवेश्वर महाराज की जय गुरु महाराज महाराज की जय ಹಲೋ ಹಲೋ ಶಿವಸಾಂಬೆ ನಮ ಪಾರ್ವತೀಶ್ವರ ಮಹಾದೇವ ಶರಣ ಬಸವೇಶ್ವರ ಮಹಾರಾಜ್ ಕಿ ಶರಣ ಬಸವೇಶ್ವರ ಮಹಾರಾಜ್ ಕಿ ಎಲ್ಲರೂ ಜೋರಾಗಿ ಜಯಘೋಷ ಮಾಡ್ರಿ ಇನ್ನೊಂದ್ಸಲ ಜಯಘೋಷ ಮಾಡಿಸ್ತಾರ ಎಲ್ಲರೂ ಶಿವಸಾಂಬೆ ನಮ ಪಾರ್ವತೀಶ್ವರ ಮಹಾದೇವ ಶರಣ ಬಸವೇಶ್ವರ ಮಹಾರಾಜ್ ಕಿ. ಈಗ ನಮ್ಮ ಪುರಾಣ ಪ್ರವಚನದ ವೇದಿಕೆಯಿಂದ ಜೋಗಳ ಗೀತೆ ಈಗ ಶಿವಶಿಶು ತೊಟ್ಟಿಲಲ್ಲಿ ಹಾಕಿ ಸಂಪ್ರದಾಯದಂತೆ ನಾಮಕರಣವನ್ನ ಮಾಡ್ತಾ ಇದ್ದಾರೆ. ಆ ಮುದ್ದು ಶಿವ ಶಿಶು ಶರಣ ಬಸವನಿಗೆ ಈಗ ಅಪರೂಪವಾದ ಜೋಗುಳ
ಶಿವಕೃಪೆಯ ಪಡೆದು ನೀಧರಿಗೆ ಬಂದೆ ಶಿವಕೃಪೆಯ ಪಡೆದು ನೀಧರಿಗೆ ಬಂದೆ ಶಿವಕೃಪೆಯ ಪಡೆದು ನೀಧರಿಗೆ ಬಂದೆ ಶಿವಕಳೆಯ ಹೊತ್ತು ಶಿವಕೃಪೆಯ ಪಡೆದು ನೀಧರಿಗೆ ಬಂದೆ ಶಿವಕಳೆಯ ಹೊತ್ತು ಮಣಿಲಾಲಿ ಏರಿದೆ ಶಿವಕಳೆಯ ಹೊತ್ತು ಮಣಿಲಾಲಿ ಏರಿದೆ ಲಾಲಿದೋ ಲಾಲಿದೋ ಹಾಯಾಗಿ ಮಲಗೆಯ ಮುತ್ತು ಸುಕುಮಾರ ಹಾಯಾಗಿ ಮಲಗೆಯ ಮುತ್ತು ಸುಕುಮಾರ ಹಾಯಾಗಿ ಮಲಗೆಯ ಮುತ್ತು ಸುಕುಮಾರ ಶರಣ ಪರಂಪರೆಯ ಪುಣ್ಯದವರ ಕುವರ ಶರಣ ಪರಂಪರೆಯ ಪುಣ್ಯದವರ ಕುವರ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನ ವಹಿಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಕಲಬುರಗಿಯನ್ನ ಕೈಲಾಸವನ್ನಾಗಿ ಮಾಡಿ ದಾಸೋಹದ ಭವ್ಯ ಪರಂಪರೆಗೆ ಮಹಾ ಬೆಳಕನ್ನು ಚೆಲ್ಲಿರುವಂಥ ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷವಾಗಿರುವ ಶರಣ ಬಸವೇಶ್ವರರ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾದಾಸೋಹ ಪರಂಪರೆಯ ಎಲ್ಲ ಪೀಠಾಧಿಪತಿಗಳನ್ನು ಕೂಡ ಪೂಜ್ಯ ಭಾವನೆಯಿಂದ ನೆನೆದು ದಾಸೋಹ ಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾಗಿ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಜ್ಞಾನ ದಾಸೋಹವನ್ನು ಕರುನಾಡಿನ ತುಂಬ ಹಂಚಿರುವಂಥ ಪರಮ ಪೂಜ್ಯರು ವಯೋವೃದ್ಧರು ಆಗಿರುವಂಥ
ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ದಾಸೋಹ ಮಹಾಮನೆಯ ಮಹಾತಾಯಿಯಾಗಿ ಶರಣರ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ನಿತ್ಯ ಸಾಗಿ ಬರುವ ಭಕ್ತರಿಗೆ ತಾಯಿಯಂತೆ ಉಪಚಾರ ಮಾಡುತ್ತಿರುವಂಥ ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಜವಾಬ್ದಾರಿಯನ್ನು ಹೊತ್ತು ಶರಣರ ಕೃಪೆಯ ಕಂದನಾಗಿ ನಂಬಿದ ಭಕ್ತರಿಗೆ ಆನಂದವನ್ನು ನೀಡುತ್ತಿರುವಂಥ 9ನೆಯ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ನಿತ್ಯವೂ ಕೂಡ ಸೇವಾ ಕೈಂಕರ್ಯದಲ್ಲಿ ತೊಡಗಿರುವಂಥ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಸಿಬ್ಬಂದಿ ವರ್ಗವೇ, ನಮ್ಮೊಂದಿಗೆ ಸಂಗೀತದ ಸೇವೆಯನ್ನು ಕೈಯುತ್ತಿರುವಂಥ ನಾಡಿನ ಹೆಸರಾಂತ ಗಾಯಕರಾದ ವೀರೇಶ್ ಕುಮಾರ್ ಮಳಲಿ ಅವರೇ, ಅತ್ಯುತ್ತಮವಾಗಿರುವಂಥ ತಬಲಾ ಸಾಥನ್ನು ನೀಡುತ್ತಿರುವ ಬಸವರಾಜು ಮನ್ನಿಗನೂರವರೇ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಆಸ್ಥೆಯಿಂದ ಪಾಲ್ಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಬೇರೆ ಬೇರೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿರುವಂಥ ಶರಣ ಸದ್ಭಕ್ತ ಬಳಗವೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಮಾಧ್ಯಮದ ಬಂಧುಗಳೇ, ಅಂತರ್ಜಾಲದ ಮೂಲಕ ಕಾರ್ಯಕ್ರಮದಲ್ಲಿ ನಿತ್ಯವೂ ಕೂಡ ಪಾಲ್ಗೊಳ್ಳುವಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಯುವ ಬಳಗವೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ಅನ್ರಿ, ಜೋರಾಗಿ ಅನ್ರಿ, ಶರಣು ಶರಣಾರ್ಥಿಗಳು. ಇದೊಂದು ಪುಣ್ಯ ಪರ್ವ ಕಾಲ. ಕಾರಣ ಶ್ರಾವಣ ಮಾಸವನ್ನಾಗಿ ಬಳಸಿಕೊಳ್ಳುವಂಥ ಕಾಲ. ಶ್ರವಣದಿಂದ ಮನುಷ್ಯನಿಗೆ ಮಾನಸಿಕವಾಗಿರುವಂಥ ಸದ್ಗತಿ ಸಿಗುತ್ತದೆ. ಅದಕ್ಕಾಗಿಯೇ ನಮ್ಮ ಲಿಂಗಾಯತ ಧರ್ಮದಲ್ಲಿ ಈ ವಿಶ್ವವೇ ಬೆರಗಾಗುವಂಥ ಒಂದು ಅದ್ಭುತವಾದ ಚಿಂತನದ ಮೂಲಕ ಅಪ್ಪ ಬಸವಣ್ಣನವರು 12ನೇ ಶತಮಾನದೊಳಗೆ ಒಂದು ಮೌಲಿಕವಾಗಿರುವಂಥ ಜೀವನದ ಸಿದ್ಧಾಂತವನ್ನು ನಮಗೆಲ್ಲ ಕೊಟ್ಟರು. ಬಹಳ ಜನ ಲಿಂಗಾಯತರಿಗೆ ಇದು ಗೊತ್ತೇ ಇಲ್ಲ. ಎಲ್ಲದೂ ನಮಗೆ ಗೊತ್ತಿದೆ, ನಮ್ಮದೇನು ಅನ್ನೋದ ನಮಗೆ ಗೊತ್ತಿಲ್ಲ. ಇದು ಲಿಂಗಾಯತರ ದುರ್ದೈವ. ಬಹಳ ನೋವಿನಿಂದ ಈ ಮಾತುಗಳನ್ನು ಹೇಳ್ತೇನೆ ನಾನು. ಆಯಾ ಧರ್ಮದವರು ಆಯಾ ಪರಂಪರೆಯ ಸಂಸ್ಕೃತಿಯ ಸಂಸ್ಕಾರಗಳನ್ನು ಅನುದಿನವೂ ತಪ್ಪದಂತೆ ಪಾಲಿಸ್ತಾರೆ. ನಾವು ನೋಡಬೇಕು, ಸಮಾಜದಲ್ಲಿ ಇಸ್ಲಾಮರನ್ನು ನೋಡಬೇಕು, ಸಿಖ್ಖರನ್ನು ನೋಡಬೇಕು, ಕ್ರಿಶ್ಚಿಯನ್ರನ್ನು ನೋಡಬೇಕು, ಜೈನರನ್ನು ನೋಡಬೇಕು. ಅವರು ತಮ್ಮ ಧರ್ಮದ ಆಚರಣೆಗಳನ್ನು ತಪ್ಪದಂತೆ ಪಾಲಿಸ್ತಾರೆ. ಏನೆಲ್ಲ ಸುತ್ತಿಕೊಂಡು ಬದುಕುವವರೇ ನಾವು. ಬೇಡಾದದ್ದೆಲ್ಲವನ್ನೂ ಸುತ್ತಿಕೊಂಡಿದ್ದೇವೆ, ನಮ್ಮದು ಏನೋ ಅದನ್ನು ಕೈ ಬಿಟ್ಟಿದ್ದೇವೆ. ನೋಡಿ, ನಮ್ಮ ಭಾರತೀಯ ಭವ್ಯ ಪರಂಪರೆಯಲ್ಲಿ ನಮ್ಮ ಪೂರ್ವಜರು
12 ಮಾಸಗಳನ್ನು ಕೊಟ್ಟರು. ಭಾರತೀಯರ ತಿಂಗಳುಗಳು ಇವು: ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಇದು ಬ್ರಿಟಿಷರು ನಮಗೆ ಕೊಟ್ಟಿತ್ತು. ಇದು ಕ್ಯಾಲೆಂಡರ್ ಸಿಸ್ಟಮ್. ನಮ್ಮ ಭಾರತೀಯರ ಮೂಲ ಮಾಸಗಳು 12 ತಿಂಗಳುಗಳು: ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇವು ಅಂದ್ರೆ ನಮ್ಮ ದೇಸಿ ಪ್ರಾಕೃತಿಕ ಸತ್ಯಗಳು ಇವೆಲ್ಲ. ಇವುಗಳ ಅರಿವು ಇವತ್ತು ನಮ್ಮಗಳಿಗೆ ಬೇಕಾಗಿದೆ. ಯಾರ್ಯಾರೋ ಕೊಟ್ಟಿರೋದನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮದನ್ನ ಮರೀತಾ ಇಡೀ ಮಾನವ ಸಮಾಜದಲ್ಲಿ ನಾವು ನಮ್ಮ ಬದುಕನ್ನು ಇವತ್ತು ಹಾಳು ಮಾಡಿಕೊಳ್ತಾ ಇದ್ದೇವೆ. ನೋಡಿ, ಈ 12 ಮಾಸಗಳಲ್ಲಿ ಆಷಾಢದಿಂದ ಹಿಡ್ಕೊಂಡು ಕಾರ್ತೀಕದವರೆಗೆ ನಮ್ಮ ಪೂರ್ವಜರು ಇದನ್ನ ಚಾತುರ್ಮಾಸ ಅಂತ ತಿಳ್ಕೊಂಡು ಹೇಳಿದರು. ಈ ಚಾತುರ್ಮಾಸಗಳಲ್ಲಿ ಜಪ, ತಪ, ಅನುಷ್ಠಾನ, ಧ್ಯಾನ, ಯೋಗ, ಶ್ರವಣ, ಕೀರ್ತನ, ಚಿಂತನ ಇದನ್ನೆಲ್ಲ ಮಾಡುವಂಥ ಒಂದು ಪರಂಪರೆ ಈ ದೇಶದಲ್ಲಿ ಬೆಳೆದು ಬಂತು. ನೋಡಿ, ನಮ್ಮ ಜನಗಳು ಎಷ್ಟು ಸೂಕ್ಷ್ಮ ಇದ್ರು ಅಂದ್ರೆ 4 ತಿಂಗಳ ಬೇಸಿಗೆಯ ಕಾಲ ಮುಗಿದ ತಕ್ಷಣವೇ ಆಷಾಢದಿಂದ ಆರಂಭವಾಗುವಂಥದ್ದು ಮಳೆಗಾಲ. ಮಳೆಗಾಲದಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳಿಗೆ, ಓಡಾಡುವುದಕ್ಕೆ, ಸಂಚಾರಕ್ಕೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವುದಕ್ಕೆ ತೊಂದರೆ ಅನ್ನುವಂಥ ಆಲೋಚನೆಯಲ್ಲಿ ಒಂದೇ ಕಡೆ ಇರುವಂಥ ಮನುಷ್ಯ ಒಂದಿಷ್ಟು ಈ ಸತ್ಸಂಗಗಳಲ್ಲಿ, ಶ್ರವಣಾದಿ ವ್ಯವಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಿ ಅಂತ ಚಾತುರ್ಮಾಸಗಳನ್ನು ಮಾಡಿದರು. ಬಹುಶಃ ಈ ಚಾತುರ್ಮಾಸಗಳನ್ನು ಇವತ್ತು ಜೈನರು ಆಚರಣೆ ಮಾಡ್ತಾರೆ. ಆ ಜೈನರಲ್ಲಿ ಇರುವಂಥ 2 ಪಂಥಗಳು, ದಿಗಂಬರ ಮತ್ತು ಶ್ವೇತಾಂಬರ. ಮೈಮೇಲೆ ಬಟ್ಟೆ ಇಲ್ಲದಂತೆ ಓಡಾಡುವಂಥ ದಿಗಂಬರ ಸನ್ಯಾಸಿಗಳು, ಶ್ವೇತ ವಸ್ತ್ರವನ್ನ, ಬಿಳಿ ವಸ್ತ್ರವನ್ನ ಧಾರಣೆ ಮಾಡಿಕೊಂಡು ಬದುಕುವಂತ ಶ್ವೇತಾಂಬರಿಗಳು 2. ನೋಡಿ, ಈ 4 ತಿಂಗಳು ಅವರು ಸಂಚಾರವನ್ನ ಕೊನೆಗೊಳಿಸಿ ಒಂದು ಕಡೆ ಬಂದು ನೆಲೆ ನಿಂತು ಅವರು ಚಾತುರ್ಮಾಸವನ್ನ ಆಚರಣೆ ಮಾಡ್ತಾರೆ. ಭಗವಾನ್ ಮಹಾಸ್ವಾಮೀಜಿಯವರು ತೋರಿರುವಂಥ ವಿಚಾರಗಳನ್ನು ಸಂದೇಶವಾಗಿ ಜನಗಳಿಗೆ ನೀಡುತ್ತಾರೆ. ಎಲ್ಲ ಕಡೆ ಈಗ ಚಾತುರ್ಮಾಸ ನಡೆದಿದೆ. ಹಾಗೇನೆ ವೈಷ್ಣವ ಪಂಥಿಗಳು ಕೂಡ ಅದನ್ನು ಬಳಸ್ಕೊಳ್ತಾರೆ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಶರಣರು ಇದಕ್ಕೂ ಮೀರಿರುವಂಥ ಸರಳ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಾರೆ. ಇದು ನಮಗೆ ಗೊತ್ತಾಗಬೇಕಾಗಿದೆ. ನಮಗೆ ಕೇವಲ 1 ಮಾಸ ಚಾತುರ್ಮಾಸ ಅಷ್ಟೇ ಪವಿತ್ರ ಅಲ್ಲ. ನಮಗೆ ನಿತ್ಯವೂ ಶಿವರಾತ್ರಿ, ನಮಗೆ ನಿತ್ಯವೂ ಶ್ರಾವಣ ಮಾಸ, ನಮಗೆ ನಿತ್ಯವೂ ಕೂಡ ಅನುಭವದ ಆನಂದ. ಇದು ಲಿಂಗಾಯತ ಧರ್ಮದ ವಿಶೇಷತೆ. ಇದು ವಿಶೇಷ. ಕೈ ಇದ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟು. ಅಂತೂ ಇಂತೂ ಅದಾವತ್ತು ಗೊತ್ತಾಗ್ತದೆ. ಬಹಳ ವಿಶೇಷ. ಯಾಕೆ ವಿಶೇಷ ನೋಡಿ, ಆಯಾ ಮಾಸದಲ್ಲಿ ಪ್ರಾಕೃತಿಕ ಹಿನ್ನೆಲೆಯನ್ನಿಟ್ಟುಕೊಂಡು ಅವರು ಮಾಡಿದ್ದು ಸತ್ಯ. ಅದರ ಬಗ್ಗೆ ಏನು 2 ಮಾತೇ ಇಲ್ಲ. ಆದರೆ ಮನುಷ್ಯನ ನಿತ್ಯದ ಬದುಕಿನ ಸತ್ಯವಾಗಿ ಇವೆಲ್ಲವೂ ಬಳಕೆಯಾಗಬೇಕು. ನೋಡಿ, ಬಸವಣ್ಣನವರು ಎಷ್ಟು ಅದ್ಭುತ ಸಿದ್ಧಾಂತವನ್ನು ಕೊಟ್ಟಿದ್ದಾರಂದ್ರೆ, ಬಸವಣ್ಣನವರು ಕೊಟ್ಟ ಧರ್ಮ ಅದು ಕನ್ನಡ ಧರ್ಮ. ಬಸವಣ್ಣನವರು ಕೊಟ್ಟ ಧರ್ಮ ಅದು ಕನ್ನಡ ಧರ್ಮ. ಕನ್ನಡದಲ್ಲಿ, ಮಾತೃಭಾಷೆಯಲ್ಲಿ ಈ ಜಗತ್ತಿಗೆ ಧರ್ಮದ ಪರಿಚಯವನ್ನು ಮಾಡಿಕೊಟ್ಟವರು.
ಲಿಂಗಾಯತ ಧರ್ಮ ಅಂದರೆ ಅದು ಕನ್ನಡಿಗರ ಹೆಮ್ಮೆಯ ಧರ್ಮ, ಅದು ಕನ್ನಡದ ಧರ್ಮ. ಎಷ್ಟು ಸೂಕ್ಷ್ಮ ಬಸವಣ್ಣನವರ ಆಲೋಚನೆಗಳು ಅಂದರೆ, ಕನ್ನಡ ವರ್ಣಮಾಲೆಯಲ್ಲಿ ಬರುವಂತ ಮೊದಲ ಅಕ್ಷರವನ್ನು ಬಳಸಿಕೊಂಡು ಧರ್ಮದ ಸಿದ್ಧಾಂತವನ್ನು ಕಟ್ತಾರೆ. ಕನ್ನಡದ ಅಕ್ಷರವನ್ನು ಬಳಸಿಕೊಂಡು ಅವರು ಹೇಳ್ತಾರೆ, ಗಮನಿಸ್ಬೇಕು ತಾವೆಲ್ಲ. ಗಮನಿಸಬೇಕು ತಾವೆಲ್ಲ, ಕನ್ನಡದ ವರ್ಣಮಾಲೆಯ ಮೊದಲ ಅಕ್ಷರ ಯಾವುದು? ಯಾವುದು ಹೇಳಿ? ಅನುಮಾನ ಬೇಡ, ಹೇಳ್ರಿ ಧೈರ್ಯವಾಗಿ. ಮೊದಲ ಅಕ್ಷರ ನೋಡಿ. ಕನ್ನಡದ ಧರ್ಮವನ್ನು ಹೆಂಗೆ ಕಟ್ಟಿದ್ರು ಬಸವಣ್ಣನವರು ಅನ್ಲಿಕ್ಕೆ ಹೇಳ್ತೇನೆ. ಉದಾಹರಣೆ, ಅನ್ನುವಂತ ಮೊದಲ ಅಕ್ಷರದಿಂದ ಜೀವನದ ಸಿದ್ಧಾಂತವನ್ನು ಆರಂಭ ಮಾಡ್ತಾರೆ ಬಸವಣ್ಣನವರು. ಅದಕ್ಕಾಗಿನೇ ಬಹಳ ಜನ ಬಲ್ಲವರು ಸಾಹಿತಿಗಳು ಹೇಳ್ತಿರ್ತಾರೆ, ದೇವರಿಗೂ ಕನ್ನಡವನ್ನು ಕಲಿಸಿದವರು ಬಸವಾದಿ ಶರಣರು ಅಂತ. ಅಲ್ಲಿ ತನ ದೇವರಿಗೆ ಕನ್ನಡದ ಪರಿಚಯನೇ ಇದ್ದಿಲ್ಲ. ಸಂಸ್ಕೃತ ಭಾಷೆಯಲ್ಲಿ ಮಂತ್ರಗಳನ್ನು ಹೇಳಿದಾಗಲೇ ದೇವರಿಗೆ ಮುಟ್ತದ ಅನ್ನುವಂಥ ಒಂದು ಕಾಲ ಇತ್ತು. ಆದ್ರೆ ಕನ್ನಡದೊಳಗೂ ಕೂಡ ಭಾವಭಕ್ತಿಯನ್ನ ಭಗವಂತನಿಗೆ ಅರ್ಪಣಾ ಮಾಡಲಿಕ್ಕೆ ಬರ್ತದೆ ಅನ್ನುವಂಥ ಸತ್ಯವನ್ನ ಹೊರಗೆ ಹಾಕಿದವರು ಬಸವಣ್ಣನವರು. ವರ್ಣಮಾಲೆಯ ಮೊದಲ ಅಕ್ಷರವನ್ನು ಬಳಸಿಕೊಂಡು ಅಕಾರತ್ರಯ ಸಿದ್ಧಾಂತ, ಇದನ್ನು ನಾನು ಸಂಸ್ಕೃತದಾಗಿ ಹೇಳಕತ್ತೀನಿ ನೋಡ್ರಿ. ಅಕಾರತ್ರಯ ಸಿದ್ಧಾಂತ. ತ್ರಯ ಅಂದ್ರೆ ಮೂರು, ಅಕಾರ ಅಂದ್ರೆ ಅಕಾರ. ಏನದು? ಸಾಕ್ ಬಿಡ್ರಿ ತಾಯಿ, ಡಿಸ್ಟರ್ಬ್ ಮಾಡಬೇಡ್ರಿ ಅವ್ವ, ಸಾಕ್ ಬಿಡಿ. ಅಕಾರತ್ರಯ ಏನೇನು ಎಷ್ಟು ಚಂದ ಹೇಳಿದ್ರು ಅವರು. ಅರ್ಚನೆ, ಎರಡನೇದು ಅರ್ಪಣ, ಮೂರನೇದು ಅನುಭಾವ. ಇವು ಕೇವಲ ಒಂದು ಮಾಸಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮಾಸವನ್ನ ಮೀರಿ ನಿತ್ಯ ಮನುಷ್ಯನ ಮನಸ್ಸು ಶುಚಿಯಾಗುವಂತ, ಯಾವುದೇ ಖರ್ಚು ವೆಚ್ಚ ಇಲ್ಲದಂತೆ, ಯಾವ ಮಧ್ಯಸ್ಥಿಕೆಯ ವ್ಯವಹಾರವೂ ಇಲ್ಲದಂತೆ ತನಗೆ ತಾನೇ ಒಬ್ಬ ಭಕ್ತನಾಗಿ ಆನಂದ ಪಡುವಂತ ಸರಳ ಸುಂದರ ಮಾರ್ಗವನ್ನ ಈ ಮೂರು ವಿಚಾರಗಳಲ್ಲಿ, ಈ ಮೂರು ತತ್ವಗಳಲ್ಲಿ ಬಸವಣ್ಣನವರು ಕೊಟ್ಟಿದ್ದಾರೆ. ಆ ತತ್ವಗಳು ಬಹಳ ಸುಂದರ. ಅರ್ಚನ, ಅರ್ಪಣ, ಅನುಭಾವ. ನೋಡಿ, ನಿನ್ನ ಕರಸ್ಥಲದ ಜ್ಯೋತಿಯಾಗಿರುವಂಥ ಲಿಂಗಯ್ಯನನ್ನ ನಿತ್ಯವೂ ಕೂಡ ನೀನು ಅರ್ಚನೆ ಮಾಡ್ಕೋಬೇಕು. ಅವನ ಜೊತೆಯಲ್ಲಿ ನಿನ್ನ ಅನುಸಂಧಾನ ಇರಬೇಕು. ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಲ್ಲಿ ಭಕ್ತಿಯಿಂದ ಶರಗೊಟ್ಟಿ ಬೇಡುವೆ. ಇದು ಅರ್ಚನೆಯ ಕ್ರಮ. ಅವನ ಜೊತೆಗೇನೆ ಮಾತಾಡಬೇಕು, ಅವನೊಟ್ಟಿಗೇನೆ ಆನಂದ ಪಡಬೇಕು, ಅವನನ್ನು ನೋಡಬೇಕು, ಅವನ ಜೊತೆಯಲ್ಲಿ ನಮ್ಮ ಭಾವವನ್ನು ಹಂಚ್ಕೋಬೇಕು. ಬದುಕಿನ ಸಂಕಟದ ನೋವುಗಳು ಬಂದಾಗ, ದುಃಖ ಉಮ್ಮಳಿಸಿ ಬಂದಾಗ
ಕಣ್ಣೀರನ್ನ ಹಾಕಿ ಅವನೊಂದಿಗೆ ಆನಂದ ಪಡಬೇಕು. ಈ ಕಣ್ಣೀರಿನ ಅಭಿಷೇಕ ಈ ಕಾಯದ ಮೂಲಕ ಹೊರಗೆ ಬಂತು ಅಂದ್ರ ಅವ ಕರುಣಾಮೂರ್ತಿಯಾಗಿ ಲಿಂಗಯ್ಯ ನಮ್ಮನ್ನು ಅನುಗ್ರಹಿಸ್ತಾನ. ಇದು ಲಿಂಗ ಯೋಗದ ನಿಜವಾದ ಸಾಧನೆ ಅದ. ಇದು ಸಾಧನೆ ಅದ. ನೋಡಿ, ಪ್ರಯೋಗ ಮಾಡಿ ನೋಡಿ ನೀವು. ಬಹಳ ಅದ್ಭುತವಾದ ಜೀವನದ ಸಿದ್ಧಾಂತ ಇದು. ನಿಮ್ಮೊಳಗಿರುವ ಭಾವಭಕ್ತಿಯನ್ನ ಅವನ ಜೊತೆಯಲ್ಲಿ ಮಧ್ಯರಾತ್ರಿಯೊಳಗೆ ಎದ್ದರೂ ಕೂಡ ದೇವನನ್ನ ನಿಮ್ಮ ಮನಸ್ಸು ಹಂಬಲಿಸ್ತಿತ್ತು ಅಂದ್ರೆ ನಿಮ್ಮ ಹಾಸಿಗೆ ಮೇಲೆ ಕೂತ್ಕೊಂಡೆ ಅಂಗದ ಮೇಲೆ ಇರುವ ಲಿಂಗಯ್ಯನನ್ನ ಅಂಗೈಕ್ಕೆ ತಕ್ಕೊಂಡು ಸುಮ್ಮನೆ ನೋಡ್ತಾ ಆನಂದ ಪಡಬಹುದು. ಎಂಥ ಸ್ವತಂತ್ರ ಧರ್ಮ, ಎಷ್ಟು ಅದ್ಭುತ ಇದೆ ತತ್ವ. ಮತ್ತೆ ಇಷ್ಟಲಿಂಗದ ತತ್ವ ಬರ್ತದೆ. ಶರಣಬಸಪ್ಪನವರಿಗೆ ಅಷ್ಟಾವರಣವನ್ನು ಉಪದೇಶ ಮಾಡುವಾಗ ಆ ಎಲ್ಲ ವಿಷಯಗಳನ್ನು ಹೇಳ್ತೀನಿ. ಈಗ ಸುಮ್ಮನೆ ಇವತ್ತಿನ ಪ್ರಾರಂಭದ ಮಾತುಗಳಾಗಿ ಇವುಗಳನ್ನು ಹೇಳ್ಕೊಳ್ತಾ ಇದ್ದೀನಿ ನಾನು. ಅರ್ಚನೆ ಮೊದಲನೇ. ಅರ್ಚನೆಗೆ ಇನ್ನೊಂದು ಅರ್ಥವನ್ನ ಕೊಟ್ಟರು ಬಸವಣ್ಣನವರು. ಅರ್ಚನೆ ಅಂದ್ರೆ ಮೂರೊತ್ತು ಇದನ್ನೇ ಮಾಡ್ಕೋತ ಕೂಡೋದಲ್ಲ. ಅರ್ಚನೆ ಬರೋಬರ್ ಕಾಯಕ. ಜೀವನದ ಸಿದ್ಧಾಂತ. ಸಂಸಾರ ನಡಿಬೇಕು, ಮನಿತನ ನಡಿಬೇಕು, ಸಮಾಜ ಬದುಕಬೇಕು, ಮಾನವ ಜಗತ್ತು ಬದುಕಬೇಕು. ಅದು ಎದರ ಮೇಲೆ ಬದುಕಬೇಕು ಅಂದ್ರೆ ಅದು ಕಾಯಕದ ಮೇಲೇನೇ ಬದುಕಬೇಕು. ಈ ಸೃಷ್ಟಿ ನಿತ್ಯವೂ ಕಾಯಕ ಮಾಡ್ತಾ ಇದೆ. ಪಂಚಭೂತಗಳಿಂದ ಕೂಡಿರುವಂತ ಜಗತ್ತಿನೊಳಗ ಒಂದೂ ದಿನವೂ ಕಾಯಕ ತಪ್ಪಿಲ್ಲ, ಒಂದು ಕ್ಷಣವೂ ಕಾಯಕ ತಪ್ಪಿಲ್ಲ. ನಿತ್ಯ ನಡೀತು. ಎವ್ರಿ ಡೇ, ಎನಿ ಟೈಮ್. ನೋಡ್ರಿ ನೀವು ಜಗತ್ತಿನೊಳಗೆ ನಿತ್ಯ ನಡೆದ. ಬೆಳಗ್ಗೆ ಸೂರ್ಯನ ಉದಯ ಆಗ್ತದ ಪೂರ್ವ ದಿಕ್ಕಿನೊಳಗ. ಸೂರ್ಯ ತನ್ನ ಕಾಯಕದೊಳಗೆ ನಿರ್ತಾಗ್ಯಾನ. ಮೇಘಗಳು ಮೋಡಗಳು ಮಳೆಯನ್ನು ಸುರಿಸ್ತಾವೆ, ಕಾಯಕವನ್ನು ಮಾಡ್ತಾವೆ. ಗಾಳಿ ಬೀಸ್ತದೆ, ಭೂಮಿ ಬೆಳೀತದೆ. ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥ ಜಗತ್ತಿನೊಳಗ ನಿತ್ಯವೂ ಕಾಯಕ ನಡೆದದ. ಅದಕ್ಕಾಗಿನೇ ಅರ್ಚನೆ ಅಂದ್ರೆ ಬರೀ ಇದೊಂದೇ ಅಲ್ಲಪ್ಪ. ಅರ್ಚನೆಯ ನಿಜವಾದ ಜೀವನದ ಅರ್ಥ ಅದು ಕಾಯಕ. ಅರ್ಚನೆ ಬರೋಬರ್ ಕಾಯಕ. ಎರಡನೇದು ಅರ್ಪಣ, ಹಂಚಿ ಬದುಕೋದು. ಮನುಷ್ಯ ಅತ್ಯಂತ ಸ್ವಾರ್ಥಿ ಆಗಬಾರದು, ಜೀವನದೊಳಗೆ ಪರಾರ್ಥಿ ಆಗಬೇಕು. ನೀಡೋದನ್ನ ಕಲಿಬೇಕು, ಕೊಡೋದನ್ನ ಕಲಿಬೇಕು, ತ್ಯಾಗಿ ಆಗಬೇಕು. ಜಗತ್ತು ನಮಗೆ ಎಲ್ಲವನ್ನೂ ಕೊಡ್ತದ. ನೋಡಿ, ಭೂಮಿಗೆ ಒಬ್ಬ ರೈತ ಒಂದು ಬೀಜವನ್ನು ಹಾಕ್ತಾನೆ. ಪ್ರಕೃತಿ ಎಷ್ಟು ದೊಡ್ಡ ದಾಸೋಹಿ ಅಂದ್ರೆ ಒಂದು ಬೀಜಕ್ಕೆ 1000 ಕಾಳುಗಳನ್ನ ಈ ಭೂಮಿ ನಮಗೆ ಮರಳಿ ಕೊಡ್ತದ. ಎಂಥ ದಾಸೋಹ ನಡೀತದೆ ಈ ಜಗತ್ತಿನೊಳಗೆ, ವಿಚಾರ ಮಾಡಬೇಕು. ಒಂದು ಬೀಜ ಹಾಕ್ತೀವಿ ನಾವು, ಒಂದು ಶೇಂಗಾ ಬೀಜ, ಕಡಲೆ ಬೀಜ ಭೂಮಿಗೆ ಹಾಕಿದರೆ ಆ ಬಳ್ಳಿ 4-6 ತಿಂಗಳೊಳಗೆ ಬೆಳೆದ ಮೇಲೆ ಹಿಂಗೆ ಕಿತ್ತಿ ನೋಡ್ರಿ, ಕೆಳಗ 100 ಕಾಯಿಗಳನ್ನು ಬಿಟ್ಟಿರ್ತದ. ದೇವರು ಎಂಥ ಲೀಲೆಯನ್ನ, ದಾಸೋಹವನ್ನ ಈ ಜಗತ್ತಿನೊಳಗೆ ಮಾಡಿ ತೋರ್ಸ್ಯಾನ ಅಂದ್ರ, ನಾವು ಒಂದೇ ಬೀಜ ಹಾಕಿವಿ, ಅದ ಕೆಳಗ 100-200 ಕಾಳುಗಳನ್ನ ನಿರ್ಮಾಣ ಮಾಡ್ಯದ. ಮಾಡಿ ಒಂದು ಕಾಳಿಗೆ ಇನ್ನೊಂದು ಕಾಳು ಜೋಡಿಸಿ ಅದರ ಮೇಲೆ ಕೆಡಲಾರ್ದಂಗೆ ಪ್ಯಾಕ್ ಮಾಡ್ತದ ಜಗತ್ತಿನೊಳಗೆ. ಸೃಷ್ಟಿ ಎಷ್ಟು ಅದ್ಭುತ ಅಲ್ಲ? ಯಾವ ವಿಜ್ಞಾನವೂ ಕೂಡ ಅದನ್ನು ಪ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಸಿಕ್ಕಾಬಟ್ಟೆ ಬಂದಾವ ಏನೇನೋ ಗಮ್ಗಳು, ಯಾವುದೋ ತಗೊಂಡು ಅಂಟಿಸ್ರಿ ಅದ್ರೊಳಗೆ ಇರುವೆರ ಹೋಗಿರ್ತಾವ. ಆದ್ರೆ ಅವ ಏನು ಪ್ಯಾಕ್ ಮಾಡ್ತಾನಲ್ಲ, ಏನು ಅದ್ಭುತ ಅದು, ಏನು ಪ್ಯಾಕಿಂಗ್ ಅದು. ಎಷ್ಟು ದಾಸೋಹಿ ಈ ಜಗತ್ತು ಅಂದ್ರೆ, ಒಂದು ಕಾಳಿಗೆ 100 ಕಾಳುಗಳನ್ನು ಕೊಟ್ಟು ಈ ಕಾಳು ಕೆಡಲಾರ್ದಂಗೆ ವರ್ಷಗಟ್ಟಲೆ ಇಟ್ಕೊಂಡು ನನ್ನ ಜನಗಳು ತಿಂದು ಆನಂದ ಪಡಲಿ ಅಂತ ಭಗವಂತ ಪ್ಯಾಕ್ ಮಾಡಿ ತಿರುಗಿ ನಮಗೆ ಕೊಡ್ತಾನ. ಇದು ದಾಸೋಹದ ಬ್ರಹ್ಮಾಂಡದ ಪರಂಪರೆ. ಇದು ಬ್ರಹ್ಮಾಂಡದ ಪರಂಪರೆ. ಇಂಥ ಸಾವಿರಾರು ಉದಾಹರಣೆಗಳು ಈ ಜಗತ್ತಿನೊಳಗೆ. 1ಕ್ಕೆ 2, 2ಕ್ಕೆ 4, 4ಕ್ಕೆ 8, 8ಕ್ಕೆ 16, ಹಿಂಗೆ 100, 1000 ಮರಳಿ ಕೊಡುವಂಥ ದಾಸೋಹ ಈ ಜಗತ್ತಿನೊಳಗೆ ನಿತ್ಯ ನಡೆದ. ಇದನ್ನು ಕಂಡಂತ ಬಸವಾದಿ ಶರಣರು ವಿಚಾರ ಮಾಡಿದರು. ಅರ್ಚನೆ ಅದು ಕಾಯಕದ ಸಿದ್ಧಾಂತ, ಬರೋಬರ್ ಕಾಯಕ. ಅರ್ಪಣ ಅಂದ್ರೆ ನೀಡೋದು, ತ್ಯಾಗ ಮಾಡೋದು,
ಕೊಡೋದು. ಕಾಗೆ ಒಂದಗುಳ ಕಂಡರೆ ಕರೆಯದೇ ತನ್ನ ಬಳಗವೆಲ್ಲವ, ಕೋಳಿ ಒಂದು ಗುಟುಕ ಕಂಡರೆ ಕೂಗಿ ಕರೆಯದೇ ತನ್ನ ಕುಲವೆಲ್ಲವ, ಮಾನವನಾಗಿ ಹುಟ್ಟಿದ ಬಳಿಕ ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು. ಕಾಗಿ ಉದಾಹರಣೆ ಕೊಟ್ಟಾರ, ಕೋಳಿ ಉದಾಹರಣೆ ಕೊಟ್ಟಾರ, ಮನುಷ್ಯರ ಉದಾಹರಣೆ ಕೊಟ್ಟಿಲ್ಲವು. ಅವ್ರಿಗೆ ಗೊತ್ತದೆ ಇವು ಕೆಟ್ಟ ಸುಮಾರು ಕಂಪನಿ ಅಂತ. ಏನಿದ್ರು ಎಷ್ಟಿದ್ರು ನನಗ ಇರಲಿ, ಮನುಷ್ಯನ ಮನಸ್ಸಿನ ಹಿಂಗದ. ಅವ ಹಂಗಲ್ಲ, ಸಾಮಾನ್ಯ ಬದುಕನ್ನು ಕಳೆಯುವಂತ ಕಾಗಿ ಉದಾಹರಣೆ, ಕೋಳಿ ಉದಾಹರಣೆ ಕೊಟ್ಟರು ಬಸವಣ್ಣನವರು. ಯಾವುದೋ ದೇವರ ಉದಾಹರಣೆ ಕೊಡ್ಲಿಕ್ಕೆ ಹೋಗಲಿಲ್ಲ. ಕಾಗಿ ಕೋಳಿ ಕಣ್ಣಿಗೆ ಕಾಣ್ತಾವ, ಅಂದು ಕಂಡಿತು ಇಂದು ಕಾಣ್ತಾವ. ಪರ್ಸೆಂಟೇಜಿನೊಳಗೆ ಒಂದಿಷ್ಟು ಕಡಿಮೆ ಆಗಿರ್ಬೋದು, ಹೌದಲ್ಲ? ಸಿಟಿಯೊಳಗೆ ಎಷ್ಟೋ ಮಂದಿ ಕಾಗಿನ ನೋಡಿರಂಗಿಲ್ಲ. ಅದ್ರ ಕಡೆ ಲಕ್ಷರ ಯಾಕೆ ನಿಮ್ಮದು? ರೈತರಿಗೆ, ಹೊಲದಾಗಿರೋರಿಗೆ, ಅಡವಿಯೊಳಗೆ ಜೀವನ ಮಾಡೋರಿಗೆ ಇವೆಲ್ಲ ನಿತ್ಯ ಕಾಣ್ತಾವ. ಅವು ಹಂಗದಾವ. ಕಾಗೆಯನ್ನು ಕೂಡ ಹಂಚಿ ತಿನ್ನುವ ದಾಸೋಹ ಪಕ್ಷಿಯಾಗಿ ಗುರುತಿಸಿದ ವಿಶ್ವದ ಏಕೈಕ ಗುರು ಬಸವಣ್ಣ. ಕಾಗಿನೂ ಹಂಚಿ ಬದುಕ್ತದ ಅನ್ನೋದನ್ನು ಕಂಡುಕೊಂಡು, ಆದ್ರೆ ಉಳಿದವರು ಅದರ ಬಗ್ಗೆ ಬಹಳ ಕೆಟ್ಟ ಕಥೆಗಳನ್ನೇ ಬರೆದಿದ್ರು. ಕಾಗಿ ಅಂದ್ರೆ ಅದು ಕೆಟ್ಟ ಪಕ್ಷಿ, ಸುಮಾರ, ಅದನ್ನು ಮುಂಜಾನೆ ಎದ್ದುಗಳು ನೋಡಬಾರ್ದು, ಅದು ಮನೆ ಮಾಳಿಗೆ ಮೇಲೆ ಬಂದು ಕೂತು ಕೂಗಿದ್ರೆ ಕೆಟ್ಟ ಆಗ್ತದ, ಅಪ್ಪಿ ತಪ್ಪಿ ಮನ್ಯಾಗ ಹೊಕ್ಕೊಂಡ್ರಂತೂ ಇನ್ನೂ ಕೆಟ್ಟ. ನಿಮಗೇನು ತಲಿ ಹಂಗೇನು ಅನ್ಸಿರ್ಲಿಕ್ಕಂದ್ರೂ ಕೂಡ ಅಕ್ಕಪಕ್ಕದವ್ರು ನೋಡಿದ್ರೆ ನಿಮ್ಮ ತಲೆ ಕೆಡಿಸ್ತಾರ ಅವ್ರು. ಯವ್ವ ನೀವು ನೋಡ್ಲಿಲ್ಲ ಏನ ತಂಗಿ, ನೀವು ಒಳಗಿದ್ರಿ ಅಂತ ಕಾಣ್ತದ, ನಿಮ್ಮ ಮನೆಯಾಗ ಈಗರ ಕಾಗಿ ಬಂದು ಹೊರಗೋತು, ಹಿಂಗಂದ್ರೆ ಮುಗ್ದ ಹೋತ್ ನೋಡ್ರಿ ಕತಿ. ಯವ್ವ ಏನು ಮಾಡೋದ? ಕಾಗಿ ಹೊಕ್ಕೋಬಾರ್ದು ಮನ್ಯಾಗ. ಅದು ಎದಕ್ಕೆ ಬಂತು? ಏನೋ ತಿನ್ನೋ ಪದಾರ್ಥ ಬಿದ್ದದ, ಅದನ್ನು ನೋಡಿ ಬಂದದ, ಅದು ಅಷ್ಟೇ. ನಿಮ್ಮ ಮನ್ಯಾಗ ಹೊಕ್ಕೊಂಡು ನಿಮಗೆ ಕೆಟ್ಟ ಮಾಡಬೇಕಂತ ಬಂದಿಲ್ಲ. ಆದ್ರೆ ಅದ್ರ ಸುತ್ತ ನಾವು ಶಾಸ್ತ್ರ ಬರೆದಿವಿ. ಕಾಗೆಯನ್ನು ಚಾಂಡಾಲ ಪಕ್ಷಿ ಅಂತ ಬರೆದಿಟ್ರು. ಕಾಗಿ ಮನ್ಯಾಗ ಬಂದು ಹೋದ್ರೆ ಅದಕ್ಕೆ ಶಾಂತಿ ಮಾಡಬೇಕು ಅಂತ ಬರೆದಿಟ್ರು. ಕಾಗಿ ಹೊಕ್ಕ ಮನಿ ಅದು ಕೇಡಾಗ್ತದಂತ ಬರೆದಿಟ್ರು. ಎಷ್ಟರ ಮಟ್ಟಿಗೆ ಬರೆದಿಟ್ರು ಅಂದ್ರೆ, ಈ ಪಾಪ ಕಳ್ಕೋಬೇಕು ಅಂದ್ರೆ ಕರಿ ಬಟ್ಟ್ಯಾಗ ಕರಿ ಎಳ್ಳಾಕಿ ಆ ಎಳ್ಳಿನ್ಯಾಗ ಒಂದು ತೊಲಿದು ಬಂಗಾರದ ಕಾಗಿ ಮಾಡಿಸಿ ಗಂಟು ಕಟ್ಟಿ ನಮಗೆ ಕೊಡಬೇಕು, ನಿಮ್ಮ ಪಾಪ ಎಲ್ಲ ಪರಿಹಾರ ಅಂತ ಶಾಸ್ತ್ರ ಮಾಡಿಟ್ರು. ಮತ್ತು ಅವ್ರೇನು ಕಳ್ಕೊತಾರೆ ಇಸ್ಕೊಂಡವರು? ಇದನ್ನು ಒಂದಿನಾರು ವಿಚಾರ ಮಾಡಿವೆ. ನಮ್ಮಂಥವ್ರು 100 ಮಂದಿ ಕೊಡ್ತೀವಿ ಅಂತ ಇಟ್ಕೊಳ್ರಿ, ಒಕ್ಕೊಂಡು 100 ಮಂದಿ ತಗೊಂಡು ಅವ ಎಲ್ಲಿ ಕಳ್ಕೊತಾನ? ಬೇಕಲ್ಲ ಏನಾದರೂ. ಅದಕ್ಕಾಗಿ ಬಸವಣ್ಣನವರು ಕಾಗೆಯನ್ನ ಚಾಂಡಾಲ ಪಕ್ಷಿ ಅಂದವರಿಗೆ ಸಂದೇಶವನ್ನು ಕೊಟ್ಟಾರ. ಈ ಜಗತ್ತಿನೊಳಗ ಕಾಗೆ ಚಾಂಡಾಲ ಪಕ್ಷಿ ಅಲ್ಲ, ಕಾಗೆ ದಾಸೋಹ ಪಕ್ಷಿ. ದಾಸೋಹ ಪಕ್ಷಿ ಹಂಚಿ ತಿಂತದ, ನೀವು ದಾಸೋಹಿಗಳಾಗರಿ ಅಂತ ಬಸವಣ್ಣನವರು ನಮಗೆ ಕಾಗಿ ಕೋಳಿ ಉದಾಹರಣೆ ಕೊಟ್ಟು, ಇಂಥ ಭಕ್ತಿ ಪಕ್ಷ ಇಲ್ಲದಿದ್ರೆ ಆ ಕಾಗಿ ಕೋಳಿಗಿಂತ ನೀವು ಕೆಟ್ಟ ಸುಮಾರು ಅಂತ ಅವರ ಬರ್ದಾರ. ಹಾಗಾಗಿ ಅರ್ಪಣೆ ಅದು ನೀಡುವಂಥದ್ದು, ದಾಸೋಹ ಮಾಡುವಂಥದ್ದು, ತ್ಯಾಗ ಮಾಡುವಂಥದ್ದು, ಪರೋಪಕಾರ ಮಾಡುವಂಥದ್ದು. ಅರ್ಪಣೆ ಬರೋಬರ್ ದಾಸೋಹ, ಕಾಯಕ ದಾಸೋಹ. ಕೊನೆಯ ಮಾತು, ನಮಗೆ ಕೇವಲ 1 ಮಾಸ ಮಾತ್ರ ಅನುಭವದ ಆನಂದ ಅಲ್ಲ, ಲಿಂಗಾಯತನಾಗಿರುವಂಥವನು ನಿತ್ಯವೂ ಕೂಡ ಅನುಭಾವಿಯಾಗಬೇಕು, ನಿತ್ಯವೂ ಶಿವಾನುಭವಿಯಾಗಬೇಕು, ನಿತ್ಯವೂ ಅನುಭವದ ಚಿಂತನವನ್ನು ಮಾಡಬೇಕು. ಹೇಗೆ 5 ಬಾರಿ ಅವರು ನಮಾಜ್ ಮಾಡ್ತಾರ, 5 ಬಾರಿ ಅವರು ಕುರಾನ್ ಓದ್ತಾರ, ಗ್ರಂಥ ಸಾಹೇಬ ಹೆಂಗೆ ಪಠಣ ಮಾಡ್ತಾರ, ಹಂಗ ಲಿಂಗಾಯತರ ಪ್ರತಿ ಮನೆಗಳಲ್ಲಿಯೂ ಕೂಡ ನಮ್ಮ ಧರ್ಮ ಗ್ರಂಥವಾಗಿರುವಂಥ ವಚನಗಳನ್ನು ನಿತ್ಯ ನಾವು ಅನುಭವ ಮಾಡಬೇಕು, ಪಾರಾಯಣ ಮಾಡಬೇಕು. ಮಕ್ಕಳಿಗೆ ಆ ಸಂಸ್ಕೃತಿಯ ಸಂಸ್ಕಾರವನ್ನು ಕಲಿಸುತ್ತಾ ಹೋದಾಗ ನಮ್ಮ ಬದುಕು ನಿತ್ಯವೂ ಶ್ರವಣ ಮಾಸವಾಗಿ ಶ್ರಾವಣದ ಸತ್ಯತೆಯ ಆನಂದದ ಅನುಭೂತಿಯನ್ನು ನಾವು ಅನುಭವಿಸಕ್ಕೆ ಬರ್ತದೆ. ಭಾಳ ಜನ ಇದನ್ನು ಇಟ್ಟು ಚಂದ ಬಳಸ್ಕೊಂಡಾರ. ಕೆಲವರು ಶ್ರಾವಣದಾಗ ಕಷ್ಟ ಮಾಡ್ಕೊಳಂಗಿಲ್ಲ, ಹೌದಲ್ರಿ? ಇನ್ನೂ ಅದಾವಲ್ಲ ಪದ್ಧತಿ, ಅವು ಹಿಂದಕ್ಕೂ ಇದ್ದು ಈಗೂ ಅದಾವ. ಶ್ರಾವಣ ಬಂಧುಗಳೇ ಮಾರಿ ಮೇಲೆ ಗಡ್ಡ ಬಿಡ್ತಾರೆ ಕೆಲವರು.
ಕಷ್ಟ ಬಿಡ್ತಾರೆ. ಯಾಕ್ರಿ ಅಂದ್ರೆ ಹೌದ್ರಿ ಯಪ್ಪ ಶ್ರಾವಣ ಬಂತಲ್ರಿ. ಹೌದು ಶ್ರಾವಣ ಬಂತು, ನಿನ್ನ ಮಾರಿ ಮ್ಯಾಗ ಹೊಲಸಿ ಬಿಟ್ಕೊಂಡ್ರೆ ಅದನ್ನು ತೊಗೊಂಡು ದೇವ್ರು ಏನು ಮಾಡ್ಬೇಕು? ನೀನು ಗಡ್ಡ ಅವನಿಗೆ ಏನು ಸಂಬಂಧ? ಏನಾಯಿತು ಅಂದ್ರೆ ತಿಳುವಳಿಕೆ ಅನರ್ಥ ಆಯಿತು. ನಮ್ಮ ಹಿರಿಯರು ಏನು ಹೇಳಿದ್ರು ಅಂದ್ರೆ 12 ಮಾಸದೊಳಗೆ ನಿನ್ನ ಮನೆತನಕ್ಕೆ, ನಿನ್ನ ಸಂಸಾರಕ್ಕೆ, ನಿನ್ನ ಪ್ರಪಂಚಕ್ಕೆ ಬಡದಾಡಿ 11 ತಿಂಗಳು ಬಳಕೆ ಮಾಡ್ಕೋತೀಯಪ್ಪ. ಆ 11 ತಿಂಗಳು ಬಳಕೆ ಮಾಡಿಕೊಂಡ್ರೂ ಅಡ್ಡಿ ಇಲ್ಲ, 1 ತಿಂಗಳಾದರೂ ಕೂಡ ಶ್ರಾವಣ ಮಾಸದೊಳಗೆ ಕಷ್ಟ ಪಡು ಅಂತ ಅವ್ರು ಹೇಳಿದರು. ಏನಂದ್ರಿ? ಕಷ್ಟ ಪಡು ಅಂದ್ರು. ಇವು ಕಷ್ಟ ಬಿಡಕ್ಕೆ ಶುರು ಮಾಡಿದ್ರು. ಆ ಪಡು ಅನ್ನೋದು ಹೊತ್ತು ಬಿಡು ಅನ್ನೋದು ಬಂತು ನೋಡ್ರಿ, ಗದ್ಲಾಗಿದ್ದಿಲ್ಲೇ. ಏನು ಕಷ್ಟಪಡು? ಧರ್ಮಕ್ಕಾಗಿ ಕಷ್ಟಪಡು, ದೇವರ ತತ್ವಕ್ಕಾಗಿ ಕಷ್ಟಪಡು, ನಿನ್ನ ಆರೋಗ್ಯಕ್ಕಾಗಿ ಉಪವಾಸ, ಈ ಎಲ್ಲ ವೃತಗಳನ್ನು ಮಾಡಿ ಕಷ್ಟಪಡು, ದೇಹವನ್ನು ದಂಡಿಸು, ಆರೋಗ್ಯವನ್ನು ಚೆನ್ನಾಗಿಟ್ಕೋ, ಮನಸ್ಸನ್ನು ಚೆನ್ನಾಗಿಟ್ಕೋ. ಮನೆಯೊಳಗಿದ್ದವರೆಲ್ಲರೂ ಕೂಡ ದೇವರ ಉಪಾಸಕರಾದ್ರೆ ಎಲ್ಲರ ಮನೆಯೊಳಗೆ ಆನಂದ ಇರ್ತದೆ, ಜಗಳಗಳಿರೋದಿಲ್ಲ, ಸಮಸ್ಯೆಗಳಿರೋದಿಲ್ಲ, ಸಂಸಾರದ ಸಂಕಟಗಳೆಲ್ಲ ದೂರ ಆಗ್ತಾವಂತ ಕಷ್ಟಪಡು ಅಂತ ಅವ್ರು ಹೇಳಿದರು. ಆದರೆ ಇವ್ರು ಕಷ್ಟ ಬಿಡಕ್ಕೆ ಶುರು ಮಾಡಿದರು. ಇದು ಅರ್ಥ ಅನರ್ಥ ಆಗಿರುವಂಥದ್ದು. ಹಾಗಾಗಿ ಶ್ರಾವಣ ಮಾಸ ಕನ್ನಡ ನಾಡಿನಲ್ಲಿ ಶರಣ ಸಂಸ್ಕೃತಿಯಲ್ಲಿ ಬಾಳುವಂಥವರಿಗೆ ಇದು ಅಪರೂಪವಾಗಿರುವಂಥ ಶರಣರ ಸುಗ್ಗಿಯ ಕಾಲ. ಇದು ಹಳ್ಳಿ ಹಳ್ಳಿಯೊಳಗೆ ಇವತ್ತು ಶಾಸ್ತ್ರ, ಪುರಾಣ, ಪ್ರವಚನ, ಅನುಭವ, ಚಿಂತನ, ಶಿವಭಜನೆ ಇಂತೆಲ್ಲ ಕಾರ್ಯಗಳನ್ನು ಮಾಡುವುದರ ಮೂಲಕ ಆನಂದ ಪಡುವಂಥ ಭವ್ಯ ಪರಂಪರೆಯನ್ನು ಈ ನಾಡಿನೊಳಗೆ ನಾವು ಕಾಣ್ತಾ ಇದ್ದೇವೆ. ಅಂತ ಅಪರೂಪದ ಪರಂಪರೆಗೆ ಸಾಕ್ಷಿಯಾಗಿ ಇವತ್ತು ಶರಣರ ಈ ದಾಸೋಹದ ನೆಲದೊಳಗೆ ಅಪ್ಪ ಶರಣಪ್ಪನ ಈ ಪವಿತ್ರವಾದ ಶರಣ ಸಂಸ್ಕೃತಿಯ ಈ ತಾಣದೊಳಗೆ ನಾವು ಆ ಮಹಾಮಹಿಮನ ಚರಿತ್ರೆಯನ್ನು ಕೇಳ್ತಾ ಕೇಳ್ತಾ ಆನಂದ ಪಡ್ತಾ ಇದ್ದೇವೆಲ್ಲ. ಇದು ನಿಜವಾಗಲೂ ಕೂಡ ಜೀವನದ ಬಹಳ ದೊಡ್ಡ ಸೌಭಾಗ್ಯ. ಬಲ್ಲವರು ಒಂದು ಮಾತು ಹೇಳ್ಯಾರ, ಶ್ರವಣ ಮಾಡೋ ಶರಣರ ಕಥೆಯ, ಶ್ರವಣ ಮಾಡೋ ಶರಣರ ಕಥೆಯ, ದೂಡೋ ನಿನ್ನ ಬದುಕಿನ ಭಾವದ ವ್ಯಥೆಯ. ಬದುಕಿನ ದುಃಖಗಳನ್ನು ದೂರ ಮಾಡಿಕೊಳ್ಳುವ ಸಲುವಾಗಿ ಶರಣರ ಸತ್ಕತೆಯನ್ನು, ಚರಿತ್ರೆಯನ್ನು ಅನುಭವದ ಮೂಲಕ ನಾವೆಲ್ಲ ಶ್ರವಣವನ್ನು ಮಾಡ್ತಾ ಇದ್ದೇವೆ. ನಾವು ನಿತ್ಯ ಶ್ರವಣಿಗಳು, ನಿತ್ಯ ಅನುಭಾವಿಗಳು. ಇದು ನಮ್ಮ ಧರ್ಮದ ಜೀವನದ ಸಿದ್ಧಾಂತದ. ಇವು ಮೂರೂ ನಿತ್ಯ ನಡೆದ್ರೆ ನಾವು ಸುಖಿಗಳಾಗ್ತೇವೆ. ನಮ್ಮ ಮನೆತನಗಳು ಆನಂದದ ಆಲಯಗಳಾಗ್ತವೆ. ನಮ್ಮ ಮನೆತನಗಳಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತದೆ. ನಮ್ಮ ಮನೆಯೊಳಗೆ ಸುಖ ಸಂತೋಷಗಳು ಹೆಚ್ಚಾಗ್ತವೆ. ಇನ್ನೊಬ್ಬರು ಮುಂದೆ ಹೋಗಿ ಯಪ್ಪ ನಮಗೆ ಹಂಗಾಗ್ಯದ್ರಿ, ಹಿಂಗಾಗ್ಯದ್ರಿ, ಮನ್ಯಾಗ ಒಟ್ಟ ತಣ್ಣಗಿಲ್ರಿ, ಶಾಂತಿ ಇಲ್ರಿ, ಹಿಂಗೆ ಗೊಳಾಡೋದು ಬೇಕಾಗಿಲ್ಲ. ಈ ಮೂರೂ ಪ್ರಯೋಗಗಳನ್ನು ನೀವು ನಿಜವಾಗಲೂ ಶ್ರದ್ಧೆಯಿಂದ ಮಾಡಿದ್ರೆ, ನಿಮ್ಮ ಮಕ್ಕಳಿಗೂ ಇದನ್ನು ಕಲಿಸಿದ್ರೆ, ಒಂದೇ 1 ತಿಂಗಳದೊಳಗೆ ಕರಾರು ಹಕ್ಕಾಗಿ ಈ ಮಾತನ್ನು ಹೇಳ್ತೀನಿ, ನಿಮ್ಮ ಮನೆತನಗಳಲ್ಲಿ ಬಹಳ ದೊಡ್ಡ ಚೇಂಜಸ್ ಬರ್ತದೆ. ಪ್ರಯೋಗ ಮಾಡಿ ನೋಡ್ರಿ. ಇದನ್ನು ಬಹಳ ಜನ ಭಕ್ತಾದಿಗಳಿಗೆ ಇದನ್ನು ಹೇಳಿ ನಾವು ಪರಿವರ್ತನೆಗೆ ತಂದಿದ್ದೇವೆ. ಎಷ್ಟೋ ಜನ ಭಕ್ತರು ಇವತ್ತು ನಿತ್ಯವೂ ಆನಂದ ಪಡ್ತಾರೆಯಪ್ಪ, ನೀವು ಹೇಳಿದ ಮೇಲೆ ನಿಜವಾಗಲೂ ಕೂಡ ನಮಗೆ ಆನಂದದ ಅನುಭೂತಿ ಆಗ್ತದೆ ಅಂತೇಳಿ. ಅಂತ ಆನಂದದ ಅನುಭೂತಿಯ ಶರಣಬಸವನ ಚರಿತ್ರೆ. ಪರಮ ಪವಿತ್ರವಾಗಿರುವಂಥ ಅರಳಗುಂಡಿಗೆಯಲ್ಲಿ ಸಾಲೋಕ್ಯ ಮನೆತನದ ಹಿರಿಯನಾಗಿರುವಂಥ ಆದಪ್ಪ ಶರಣ, ಧರ್ಮಪತ್ನಿ ಮಡಿಯಮ್ಮ, ಆದಪ್ಪನ ತಮ್ಮ ಮಲಕಪ್ಪ, ಪತ್ನಿ ಸಂಗಾಂಬೆ, ತುಂಬು ಸಂಸಾರದ ಜೀವನದೊಳಗ ಮಕ್ಕಳಿಲ್ಲದ ಕೊರಗಿನಲ್ಲಿ ಮಡಿಯಮ್ಮ ಮರುಗುತ್ತಿರುವಾಗ ರಾತ್ರಿ ಸ್ವಪ್ನದೊಳಗ ಜಂಗಮನಾಗಿ ಶಿವ ಬಂದು, ತಾಯಿ ನಿನ್ನ ಬದುಕಿನೊಳಗ ಮಕ್ಕಳ ಭಾಗ್ಯದ ಸೌಭಾಗ್ಯವನ್ನು ನೀನು ಪಡೆದಿಲ್ಲ, ಆದರೆ ನೀನು ತಾಯಿಯಾಗಿ ತಾಯಿತನದ ಅನುಭೂತಿಯ ಆನಂದವನ್ನು ಅನುಭವಿಸುವಂಥ ಯೋಗವನ್ನು ನಿನ್ನ ಬದುಕಿನೊಳಗೆ ನಾನು ಕೊಡ್ತೇನೆ. ನಿನ್ನ ಮೈದುನನ ಮಡದಿಯಾಗಿರುವಂಥ ನಿನ್ನ ತಂಗಿಯಾಗಿರುವಂಥ ಸಂಗಾಂಬೆಯ ಪುಣ್ಯ ಗರ್ಭದಿಂದ ಜಗವನ್ನು ಬೆಳಗುವಂಥ ಒಬ್ಬ ಮಹಾಶರಣ ಅವತಾರ ತಾಳ್ತಾನೆ. ಸಂಗಮ್ಮ ಹಡೆದ ತಾಯಿ ಆದರೆ
ಮಡಿಯಮ್ಮ, ನೀನು ಪಡೆದ ತಾಯಿಯಾಗಿ ಆ ಮಗನನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಹೇಳಿದ ಮೇಲೆ ನಡೆದ ಕನಸಿನ ಸಾರವನ್ನ ಗಂಡನ ಮುಂದೆ ಹೇಳಿಕೊಂಡಾಗ ನಿಜವಾಗಲೂ ನಿನ್ನ ಭಾವಭಕ್ತಿಗೆ ಭಗವಂತ ಮೆಚ್ಚಿ ಈ ರೀತಿಯೊಳಗೆ ಅನುಗ್ರಹವನ್ನು ಮಾಡಿದಾನಂದ್ರೆ ಅದು ನಮ್ಮ ಮನೆತನದ ನಿಜವಾಗಲೂ ಕೂಡ ಸೌಭಾಗ್ಯ ಅನ್ನುವಂಥ ಮಾತನ್ನ ಹೇಳಿದ ಅನ್ನುವಂಥ ವಿಷಯವನ್ನ ನಿನ್ನೆಯವರೆಗೆ ಬಂದವರೆಲ್ಲ ನೀವು ಕೇಳಿದ್ದೀರಿ. ಇನ್ನು ಮುಂದೆ ಕನಸು ನನಸಾಗುವ ಕಾಲ ಸನ್ನಿಹಿತವ. ಮುಂದೆ ಕೆಲವು ದಿನ ಕಳೆಯೋದ್ರೊಳಗಾಗಿನೇ ಸಂಸಾರದ ಸಗ್ಗ ಸುಖದಲ್ಲಿ ಸತಿಪತಿಗಳು ಒಂದಾಗಿ ಜೀವನವನ್ನ ಮಾಡುವಾಗ ಮಲಕಪ್ಪನ ಧರ್ಮಪತ್ನಿಯಾಗಿರುವಂತ ಸಂಗಮಾಂಬೆ ಪ್ರಾಕೃತಿಕ ನೇಮದಂತೆ ಗರ್ಭವನ್ನು ಧರಿಸ್ತಾಳೆ. ನಮ್ಮ ಮಹಾತಾಯಿ ಅಕ್ಕ ಮಹಾದೇವಿ ಈ ಪ್ರಕೃತಿಯ ಸತ್ಯವನ್ನ ಬಹಳ ಸುಂದರವಾಗಿ ಒಂದು ಅನುಭವದ ವಚನದಲ್ಲಿ ಅಪ್ಪಣೆ ಕೊಟ್ಟಳು. ಕಾರಣ ಪ್ರಕೃತಿಯನ್ನ ಜೀವನದ ಸಂಸ್ಕೃತಿಯಾಗಿ ಬಳಸಿಕೊಂಡವರು ನಮ್ಮ ಶರಣರು. ಅದನ್ನು ವಿಕೃತಗೊಳಿಸಿಕೊಳ್ಳಿಲ್ಲ. ಸಂಸಾರ ಧರ್ಮವನ್ನ ಪೂಜ್ಯ ಧರ್ಮವಾಗಿ ಮಾಡಿದವರೇ ಬಸವಾದಿ ಶರಣರು. ಬಹಳ ದೊಡ್ಡ ಅರಿವಿನ ಎಚ್ಚರಿಕೆಯಲ್ಲಿ ಅದನ್ನು ಮಾಡಿದರು. ಬಹಳ ವಿಶೇಷ ಅಂದ್ರೆ ಅಕ್ಕನ ಅನುಭವದ ವಚನ ಎಷ್ಟು ಚಂದ ಹೇಳ್ತಾಳೆ ತಾಯಿ. ಸಂಗದಿಂದಲ್ಲದೆ ಬೀಜ ಅಗ್ನಿ ಹುಟ್ಟದು, ಸಂಗದಿಂದಲ್ಲದೆ. ಚೇಂಜ್ ಮಾಡಿದ್ರಿ ಅಲ್ಲ, ನೀ ಹಾಡೋಬೇಕು, ನನಗೆ ಡಿಸ್ಟರ್ಬ್ ಆಗುತ್ತೆ. ನೀ ಹಾಡುವಾಗ ಮಾಡ್ಕೊ, ಏನಾಗ್ತದೋ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹವಾಗದು. ಚನ್ನಮಲ್ಲಿಕಾರ್ಜುನ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ನಾನು ಪರಮ ಸುಖಿಯಾದೆ ಅಂತಾಳೆ ಅಕ್ಕ ಮಹಾದೇವಿ ತಾಯಿ. ಎಂತಹ ಸತ್ಯಸಂಧರು ನಮ್ಮ ಶರಣರು. ತುಂಬು ಯೌವನದಲ್ಲಿ ವೈರಾಗ್ಯದ ಬದುಕನ್ನು ಕಳೆದಿರುವಂತಹ ಮಹಾತಾಯಿ ಇಷ್ಟು ಅದ್ಭುತವಾದ ಪ್ರಾಕೃತಿಕ ಸತ್ಯವನ್ನು ನಮ್ಮ ಮುಂದೆ ಬಿಚ್ಚಿಟ್ಟ. ಜಗತ್ತಿಗೆ ಒಂದು ಮಗು ಹುಟ್ಟಿ ಬರಬೇಕು ಅಂದ್ರೆ ಅದು ಹೆಂಗ ಬರ್ತದ ಅನ್ನೋ ಸತ್ಯ ಹೇಳ್ತಾರೆ. ಎರಡು ಮಾತನ್ನ ಮೊದಲಿಗೆ ಹೇಳಿ ಮೂರನೇ ಮಾತನ್ನ ಹೇಳಿದ್ದು ತಾಯಿ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಅಗ್ನಿ ಉತ್ಪತ್ತಿ ಆಗಬೇಕಂದ್ರೆ ಸಂಘ ಆಗಬೇಕು. ಬಹಳ ವಿಷಯವನ್ನ ನಾ ಹೇಳಲಿಕ್ಕೆ ಹೋಗೋದಿಲ್ಲ. ಆಧುನಿಕ ಜಗತ್ತಿನ ನಮ್ಮ ಮ್ಯಾಚಿಸ್ ಕಡ್ಡಿ ಪೆಟ್ಟಿಗೆ ಪೊಟ್ಟಣ, ಅದರೊಳಗೆ ನೂರಾರು ಕಡ್ಡಿಗಳದಾವ. ಆ ಬಾಕ್ಸ್ ಅನ್ನ ಕೈಯಾಗಿ ಹಿಡ್ಕೊಂಡು ಬೆಂಕಿ ಹತ್ತು ಬೆಂಕಿ ಹತ್ತು ಬೆಂಕಿ ಹತ್ತು ಅಂದ್ರೆ ಹತ್ತಂಗಿಲ್ಲದು. ಆ ಬಾಕ್ಸ್ ಓಪನ್ ಮಾಡಬೇಕು, ತೆಗಿಬೇಕು, ಕಡ್ಡಿ ಹೊರಗೆ ತಗೋಬೇಕು. ಆ ಕಡ್ಡಿಯ ತುದಿಯಲ್ಲಿರುವ ಮದ್ದಿಗೂ ಆ ಪೊಟ್ಟಣದ ಮೇಲೆ ಇರುವ ಮದ್ದಿಗೂ ಹೀಗೆ ಘರ್ಷಣೆ ಸಂಘ ಆದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ. ಅಂದು 900 ವರ್ಷಗಳ ಹಿಂದೆ ಹೇಳಿದ ಮಾತು 21ನೇ ಆಧುನಿಕ ಜಗತ್ತಿನ ವೈಜ್ಞಾನಿಕ ಜಗತ್ತಿನಲ್ಲಿಯೂ ಕೂಡ ಈ ಒಂದು ಸಾಲು ಸತ್ಯದ ವಚನ. ವಿವೇಚನೆ ಮಾಡ್ರಿ ನೀವೆಲ್ಲ. ಏನು ಅನುಭವ ಕೊಟ್ಟಾರ ನಮ್ಮ ಶರಣರು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಮರ ಮಥನಿಸಿದಾಗ ಕಾಡ್ಗಿಚ್ಚು ಉತ್ಪತ್ತಿ ಆಗ್ತದ ಅರಣ್ಯದೊಳಗ, ಅಲ್ಲಿ ಯಾರು ಬೆಂಕಿ ಹಚ್ಚಲ್ಲ. ಯಾಕಂದ್ರ ಕಾಷ್ಟದೊಳಗೆ ಅಗ್ನಿಯ ಅಂಶ ಇದೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ ಅಂತಾನೆ ಜೇಡರ ದಾಸಿಮಯ್ಯ. ಭಗವಂತನ ಲೀಲೆ ಹಿಂಗದ. ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ. ಎಷ್ಟು ಚಂದ. ಎರಡನೇ ಮಾತು ಹೇಳ್ತಾಳೆ ತಾಯಿ. ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಒಂದು ಬೀಜ ಭೂಮಿಯ ಜೊತೆಯಲ್ಲಿ ಸಂಘವಾದಾಗ ಮಾತ್ರ ಅದು ಮೊಳಕೆಯಾಗಿ ಸಸಿಯಾಗಿ ಅದು ಬೆಳೆದು
ಫಲವನ್ನ ಕೊಡ್ತದೆ ವಿನಃ ಬೀಜ ಬಹಳ ಚಲೋ ಇದ್ರೇನು ಅದನ್ನ ಪಾಕೆಟ್ನೊಳಗಿಟ್ಟು ಪಾತ್ರೆಯೊಳಗಿಟ್ಟು ಜಗಲಿ ಮ್ಯಾಲಿಟ್ಟು ದಿನಾ ಪೂಜಾ ಮಾಡ್ಕೋತ ವರ್ಷಾದ್ಮೇಲೆ 100 ಚೀಲ ರಾಶಿ ಮಾಡಬೇಕು ಅಂದ್ರೆ ಈ ಜಗತ್ತಿನೊಳಗೆ ಯಾವ ರೈತನಿಂದಲೂ ಅದು ಸಾಧ್ಯ ಇಲ್ಲ. ಅಲ್ಲೇನು ಜಗಲಿ ಮೇಲೆ ಪವಾಡ ಆಗಂಗಿಲ್ಲ. ಪವಾಡ ಆಗಬೇಕು ಅಂದ್ರೆ ಬೀಜ ಭೂಮಿಯೊಳಗೆ ಬೀಳಲೇಬೇಕು. ಭೂಮಿಯೊಳಗೆ ಬಿದ್ದ ಬೀಜ ಕೆಟ್ಟಿತ್ಯನ ಬೇಡ, ಮುಂದಿನ ಫಲದೊಳಗೆ ಅರಸಿಕೋ ಅಂತಾನೆ ಚನ್ನಬಸವಣ್ಣ. ಎಷ್ಟು ಚಲೋ ಅನುಭವ. ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಅದು ಹೂವಾಗೋದಿಲ್ಲ, ಕಾಯಾಗೋದಿಲ್ಲ, ಹಣ್ಣಾಗೋದಿಲ್ಲ, ಫಲ ಆಗೋದಿಲ್ಲ, ದವಸ ಧಾನ್ಯ ಆಗೋದಿಲ್ಲ. ಬೀಜ ಭೂಮಿಯ ಸಂಘವನ್ನ ಮಾಡಲೇಬೇಕು. ಇದು ಪ್ರಕೃತಿಯ ನೇಮ. ಈ 2 ಕಣ್ಣಿಗೆ ಕಟ್ಟುವ ಸತ್ಯಗಳನ್ನು ಬಿಚ್ಚಿಟ್ಟು 3ನೇ ಮಾತನ್ನ ಹೇಳ್ತಾಳ ತಾಯಿ, ಸಂಘದಿಂದಲ್ಲದೆ ದೇಹವಾಗೋದು. ಈ ದೇಹ ನಿರ್ಮಾಣ ಆಗಬೇಕು ಅಂದ್ರೆ ಸತಿಪತಿಗಳ ಸಂಘ ಆಗಬೇಕು. ಸತಿಪತಿಗಳ ಸಂಘದಿಂದ ಮತ್ತೊಂದು ಜೀವದ ಉತ್ಪತ್ತಿ ಆಗ್ತದೆ. ಅದಕ್ಕಾಗಿ ಕನ್ನಡದ ಕವಿ ಬಹಳ ಚಂದ, ನಮ್ಮ ಆತ್ಮೀಯರವರು ಬಸವಪ್ರಭುದೇವರು ಅಂತ ತಾಳಿಕೋಟೆಯವರು, ಅವರು ಅಕ್ಕನ ಈ ಅನುಸಂಧಾನದ ಕೊನೆಯ ಮಾತನ್ನ ಬಳಸಿಕೊಂಡ ಒಂದು ಸುಗೀತೆಯನ್ನ ಹಾಡಿದರು. ಏನು ಆಟವೋ ಶಿವನೆಯನ್ನ ಮಾಟವೋ, ಏನು ಆಟವೋ ಶಿವನೆಯನ್ನ ಮಾಟವೋ, ಏನು ಆಟವೋ ಶಿವನೆಯನ್ನ ಮಾಟವೋ, ಎಂಥ ಆಟವೋ ನಿನ್ನದು ವಿಚಿತ್ರ ನೋಟವೋ, ಏನು ಆಟವೋ ಶಿವನೆಯನ್ನ ಮಾಟವೋ, ಏನು ಆಟವೋ ಶಿವನೆಯನ್ನ ಮಾಟವೋ. ಗಂಡೊಂದು ಹುಟ್ಟಿಸಿದೆ ಅದಕ್ಕೊಂದು ಹೆಣ್ಣನ್ನು ಜೋಡಿಸಿದೆ, ಗಂಡೊಂದು ಹುಟ್ಟಿಸಿದೆ ಅದಕ್ಕೊಂದು ಹೆಣ್ಣನ್ನು ಜೋಡಿಸಿದೆ, ಎರಡರ ನಡುವೆ ಮತ್ತೊಂದರಿಯದೆ, ಎರಡರ ನಡುವೆ ಮತ್ತೊಂದರಿಯದೆ ಪಂಚಮುಖಿ ಗುಡಿಸಿದೆ, ಏನು ಆಟವು ಶಿವನೆಯನ್ನ ಮಾಟವು, ಏನು ಆಟವು ಶಿವನೆಯನ್ನ ಮಾಟವು, ಏನು ಆಟವು ಶಿವನೆಯನ್ನ ಮಾಟವು, ಎಂಥ ಆಟವು ನಿನ್ನದು ವಿಚಿತ್ರ ನೋಟವೋ, ಏನು ಆಟವು ಶಿವನೆಯನ್ನ ಮಾಟವು. ವಿದ್ಯೆಯ ಕೊಟ್ಟ ಗಳಿಸುವ ಬುದ್ಧಿಯ ಬೆಸೆದಿಟ್ಟ, ವಿದ್ಯೆಯ ಕೊಟ್ಟ ಗಳಿಸುವ ಬುದ್ಧಿಯ ಬೆಸೆದಿಟ್ಟ, ಸತ್ತ ಮೇಲೆ ಹೊತ್ತೊಯ್ಯುವಾಗ, ಸತ್ತ ಮೇಲೆ ಹೊತ್ತೊಯ್ಯುವಾಗ ಅದನ್ನಿನ್ನೇ ಕಸಿದಿಟ್ಟ, ಏನು ಆಟವು ಶಿವನೆಯನ್ನ ಮಾಟವು, ಏನು ಆಟವು ಶಿವನೆಯನ್ನ ಮಾಟವು.
ಎಂಥ ಆಟವೋ ನಿನ್ನದು ವಿಚಿತ್ರ ನೋಟವೋ ಏನು ಆಟವೋ ಶಿವನೇ ಎಂಥ ಆಟವೋ ಏನು ಆಟವೋ ಶಿವನೇ ಎಂಥ ಆಟವೋ ಮಹಡಿಯ ಕಟ್ಟಿಸಿದೆ ಬೇರೊಂದು ಮೂರ್ತಿ ಕೆತ್ತಿಸಿದೆ ಮಹಡಿಯ ಕಟ್ಟಿಸಿದೆ ಬೇರೊಂದು ಮೂರ್ತಿ ಕೆತ್ತಿಸಿದೆ ನಿನ್ನ ಬಿಟ್ಟು ಆ ಜೀವ ಹೋಗಿ ನಿನ್ನ ಬಿಟ್ಟು ಆ ಜೀವ ಹೋಗಿ ನಿನ್ನಟ್ಟಿಸಿದ ಗುಣಲಿದೆ ಏನು ಆಟವೋ ಶಿವನೇ ಎಂಥ ಮಾಟವೋ ಏನು ಆಟವೋ ಶಿವನೇ ಎಂಥ ಮಾಟವೋ ಏನು ಆಟವೋ ಶಿವನೇ ಎಂಥ ಮಾಟವೋ ಕಾಳಿಕೋಟಿಪುರದ ಬಸವ ಪ್ರಭುದೇವರು ಬರೆದ ಕಾಳಿಕೋಟಿಪುರದ ಬಸವ ಪ್ರಭುದೇವರು ಬರೆದ ಈ ಜಗ ಶಿವನ ನಾಟಕ ನಂಗ ಈ ಜಗ ಶಿವನ ನಾಟಕ ನಂಗ ಎನ್ನುತ್ತ ಸಾರಿದ ಏನು ಆಟವೋ ಶಿವನೇ ಎಂಥ ಮಾಟವೋ ಏನು ಆಟವೋ ಶಿವನೇ ಎಂಥ ಮಾಟವೋ ಎಂಥ ಆಟವೋ ಎಂಥ ಆಟವೋ ನಿನ್ನದು ವಿಚಿತ್ರ ನೋಟವೋ ಏನು ಆಟವೋ ಶಿವನೇ ಎಂಥ ಮಾಟವೋ ಏನು ಆಟವೋ ಶಿವನೇ ಎಂಥ ಮಾಟವೋ ಏನು ಆಟವೋ ಶಿವನೇ ಎಂಥ ಮಾಟವೋ ಶಿವನೇ ಎಂಥ ಮಾಟವೋ ಶಿವನೇ ಎಂಥ ಮಾಟವೋ ಏನು ಆಟವೋ ಶಿವನೇ ಎಂಥ ಮಾಟವೋ. ಅಕ್ಕನ ಅನುಭವದ ಆ ಮಾತಿಗೆ ಈ ಗೀತೆ ಸಾಕ್ಷಿ. ಗಂಡೊಂದು ಹುಟ್ಟಿಸಿದೆ, ಗಂಡಿಗೊಂದು ಹೆಣ್ಣನ್ನ ಜೋಡಿಸಿದೆ, ಅವರಿಗೆ ಅರಿಯದಂತೆ ಮತ್ತೊಂದು ಕೊನರಿಸಿದೆ. ಸೃಷ್ಟಿಯ ಸಿದ್ಧಾಂತವನ್ನ ಗೀತೆ ಹೇಳುವಂತೆ 12ನೇ ಶತಮಾನದಲ್ಲಿ ಅಕ್ಕ ಈ ಮಾತನ್ನು ಹೇಳ್ತಾಳೆ, ಸಂಘದಿಂದಲ್ಲದೆ ಈ ದೇಹ ನಿರ್ಮಾಣ ಆಗೋದೇ ಇಲ್ಲ. ನೀವೆಲ್ಲ ಬಹಳ ಆನಂದವಾಗಿ ಇಲ್ಲಿದ್ದೀರಿ. ನೀವು ಎಂದೂ ಕೇಳದೇ ಇರುವಂತ ಒಂದು ಅದ್ಭುತವಾದ ವಚನವನ್ನು ಹೇಳ್ತೀನಿ. ಅದು 2.5 ಪುಟದ ದೊಡ್ಡ ವಚನ. ಈ ವಚನವನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಬಹುಶಃ ನಾವು ಲೌಕಿಕರು, ಗೃಹಸ್ಥರು, ಸಂಸಾರಿಗಳು, ಸತಿಪತಿಗಳಾಗಿ ಬದುಕುವಂಥವರು, ನಾವು ಮಕ್ಕಳಿಗೆ ಜನ್ಮವನ್ನು ಕೊಡ್ತೇವೆ. ಒಂದು ಜೀವ, ಒಂದು ಪಿಂಡ ಉತ್ಪತ್ತಿಯಾಗಿ ಬರ್ತದೆ. ಆದ್ರೆ ಒಳಗೆ ಹೆಂಗೆ ರಚನೆ ಆಗಿ ಬರ್ತದ ಅನ್ನುವುದನ್ನ 12ನೇ ಶತಮಾನದಲ್ಲಿ ಜೀವಶಾಸ್ತ್ರದ ವಿಜ್ಞಾನಿಯಂತೆ ಒಬ್ಬ ಮಹಾನುಭಾವನಾಗಿರುವಂಥ ಬಾಲಸಂಗಯ್ಯ ಅನ್ನುವಂಥ ಶರಣರು ಈ ವಚನವನ್ನು ಹೇಳ್ಯಾರ. ನೀವು ಕೇಳಬೇಕಷ್ಟೆ, ಏನು ಅದ್ಭುತ! ಇವನ್ನೆಲ್ಲ ನೋಡಿ ನಾನು ಒಂದೊಂದು ಕ್ಷಣ ಬೆರಗಾಗಿ ಹೋಗ್ತೇನೆ. ಎಂಥ ಅನುಭಾವಿಗಳು ನಮ್ಮವರು! ಏನು ತತ್ವಜ್ಞಾನವನ್ನು ಬಿಚ್ಚಿಟ್ರು! ಇವತ್ತಿನ ಕಾಲದ ವಿಜ್ಞಾನಿಗಳಿಗೂ ಕೂಡ ಹೇಳಲಿಕ್ಕೆ ಆಗದೇ ಇರುವಂತ ಅದ್ಭುತವಾದ ಜೀವನದ ರಹಸ್ಯವನ್ನ ಒಂದೇ ಒಂದು ವಚನದೊಳಗ, ಮನುಷ್ಯ ರೂಪ ಹೆಂಗೆ ತಯಾರಾಗ್ತದೆ, ಇದು ಜಗತ್ತಿಗೆ ಹೆಂಗೆ ಬರ್ತದೆ, ಹೆಂಗ ಒಂದು ಫ್ಯಾಕ್ಟ್ರಿಯೊಳಗ ಒಂದು ಪ್ರಾಡಕ್ಟ್ ರೆಡಿಯಾಗಿ ಹೊರಗೆ ಬರ್ತದಲ್ಲ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋರು ಬಹಳ ಮಂದಿ ಅದಾರ. ಆ ವಸ್ತು ಮುಂದಿಟ್ಕೊಂಡು ಹಂಗಾತು ಹಿಂಗಾತು, ಇದನ್ನ ಹಾಕಿದ್ವಿ ಅದನ್ನ ತೆಗೆದ್ವಿ ಎಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋರು ಯಾರದ? ನಮ್ಮ ಶರಣರು ಹೇಳ್ಯಾರ. ತಾವು ಕೇಳಬೇಕು. ಎಂದೂ ಕೇಳದೆ ಇರುವಂತ ವಚನ ಇಂದು ಕೇಳಿದ್ರಿ ಅಂದ್ರೆ ನಿಮ್ಮ ತಲೆಯೊಳಗೆ ಹಿಂದೆ ಉಳಿತದಿದು. ನಮ್ಮ ಶರಣರು ಎಂಥ ಅನುಭವದ ಸಂಪತ್ತನ್ನ ಕನ್ನಡದೊಳಗೆ ಈ ಜಗತ್ತಿಗೆ ಕೊಟ್ಟು ಹೋದ್ರಲ್ಲಪ್ಪ. ಬಾಲಸಂಗಯ್ಯ ಶರಣರು ಹೇಳ್ತಾರೆ, ಶುಕ್ಲ ಸ್ತ್ರೀ ಪುರುಷರ ಸಂಯೋಗದಿಂದ ಮಾರುತನು ಕಲು ಚೈತನ್ಯ ಬೀಜವು
ಆ ಶುಕ್ಲವು ಸ್ತ್ರೀಯ ಶೋಣಿತದಲ್ಲಿ ಬಿದ್ದು ಏಕೀಭೂತವಾಗಿತ್ತು ನೋಡ. ಸತಿಪತಿಗಳ ಮಿಲನ ಸಂಘ ಎಷ್ಟು ಚಂದ ಹೇಳ್ತಾರೆ. ಬಿದ್ದು ಏಕೀಭೂತವಾಗಿತ್ತು ನೋಡ, ಒಂದಾತು. ಮುಂದೆ ಹೇಳ್ತಾರೆ, ಆ ಚೈತನ್ಯ ಬೀಜ ಶುಕ್ಲ ಶೋಣಿತ ಬಂದು ಜೀವವಾಗಿ ಭೂತಂಗಳ ಕೂಡಿಕೊಂಡು ಕ್ರಮವಶದಿಂದ ಪಿಂಡಬಹುದು. ಆ ಸಣ್ಣ ಬಿಂದು ಪಂಚಭೂತಗಳ ಸಂಗಮವಾಗಿ ತಾಯಿಯ ಗರ್ಭವನ್ನು ಸೇರಿ ಅಲ್ಲಿ ಪಂಚಭೂತಗಳಿಂದ ಒಂದು ಅದ್ಭುತವಾದ ಏಕೀಕರಣದ ಕರ್ಮದ ಪಿಂಡವಾಗ್ತದಂತ. ದಿನ ದಿನಕ್ಕೆ ಏನಾಗ್ತದ ಅನ್ನೋದನ್ನು ಬರ್ದಾರೆ. ಎಷ್ಟು ಸೂಕ್ಷ್ಮ ಇರಬೇಕು. ಅವಾಗೇನಿತ್ತು? ಯಾವ ವಿಜ್ಞಾನ ಬಂದಿತ್ತು ಹೇಳಿ? ತಾಯಿ ಕೂಡ್ರಿ, ಸುಮ್ ಕೂಡ್ರಿ, ಯವ ಕೂಡಿಸ್ರಿ, ಅವ್ರನ್ನೆಲ್ಲ ಡಿಸ್ಟರ್ಬ್ ಆಗ್ತದೆ. ಯಾಕಂದ್ರೆ ಇವತ್ತು ಅವ್ರದ ಐತ್ರಿ ಕೆಲಸ, ಅದಕ್ಕೆ ಅವ್ರ ತಯಾರಿನೇ ಅದಾರ. ಈಗ ಬಿಟ್ರೆ ಸಾಕಿ, ತೊಟ್ಲ ರೆಡಿನ ಇಟ್ಟಾರ. ಜೋಗಳ ಹಾಡೋದ ಒಂದು ಕೆಲಸ. ನಾ ಹೇಳಿ ಸರಿಯಾದ ಟೈಮ್ ಕೊಡ್ತೀವಿ ಅಂತೇಳಿ. ಕರ್ಮವಶದಿಂದ ಪಿಂಡಬಹುದು. ಮುಂದುವರಿತಾ ಹೇಳ್ತಾರೆ, ಏಕರಾತ್ರಿಗೆ ಹಾಲಿಗೆ ಎಪ್ಪು ಕೊಟ್ಟ ಹಾಗೆ. ನೋಡ್ರಿ ಹೆಂಗ ಹಾಲಿಗೆ ಎಪ್ಪು ಕೊಡ್ತಾಳಲ್ಲ ಒಬ್ಬ ತಾಯಿ, ಹಂಗ ಸತಿಪತಿಗಳ ಮಿಲನ ಆದ ಮೇಲೆ ಏಕರಾತ್ರಿಗೆ ಎಪ್ಪು ಕೊಟ್ಟ ಹಾಗೆ. ಏನ್ ಬರೀತಾರ ಅನುಭವದ ವಚನ? ಏಕರಾತ್ರಿಗೆ ಹಾಲಿಗೆ ಎಪ್ಪು ಕೊಟ್ಟ ಹಾಗೆ ಕದಡಿ ಕೂಡಿಹುದು. ಕದಡಿ ಕೂಡಿಹುದು. ಪಂಚರಾತ್ರಿಗೆ ಬುದ್ಬುದಾಕಾರವಾಗಿಹುದು. ಪಂಚರಾತ್ರಿ ಅಂದ್ರೆ 5 ದಿನ ಕಳೆದಾಗ ಅದು ನೊರೆಯ ಆಕಾರದೊಳಗ ರಚನೆ ಆಗ್ತದಂತ ತಾಯಿಯ ಗರ್ಭದೊಳಗ. ಏನು ವಿಜ್ಞಾನ! ಬುದ್ಬುದಬಹುದು, ನೊರೆಯ ಆಕಾರ. ಬುದ್ಬುದ ಅಂದ್ರೆ ನೊರೆ. ಮುಂದೆ ಹೇಳ್ತಾರೆ, ದಶರಾತ್ರಿಗೆ ಶೋಣಿತವಾಗಿಹುದು. 10 ದಿನ ಕಳೀತು ಅಂದ್ರೆ ಅದು ಗಟ್ಟಿಯಾಗಕ್ಕೆ ಶುರುವಾಗ್ತದೆ. ಎಷ್ಟು ಚಂದ ಹೇಳ್ತಾರ್ರಿ. ಮುಂದುವರಿತಾ ಹೇಳ್ತಾರ, ತ್ರಿಪಂಚರಾತ್ರಿಗೆ ಮಾಂಸ ಅಸ್ಥಿಯಾಗುವುದು. ತ್ರಿಪಂಚರಾತ್ರಿ ಅಂದ್ರೆ 15 ದಿವಸಕ್ಕೆ. ಪಂಚ ಅಂದ್ರೆ 5, ತ್ರಿ ಅಂದ್ರೆ 3. ತ್ರಿಪಂಚರಾತ್ರಿಗೆ ನೋಡ್ರಿ, ಅದು ಗಟ್ಟಿ ಹಾಕೋತ ಹೋಗ್ತದಂತ. ಮುಂದುವರಿತಾ ಹೇಳ್ತಾರೆ, ಚತುರ್ವಿಂಶತಿ ರಾತ್ರಿಗೆ ಪುನಃ ಮಾಂಸವಾಗಿ. ಮೊದಲು ಮಾಂಸದ ಮುದ್ದೆ ತಯಾರಾಗ್ತದ ಒಳಗೆ. ಏನ್ ಹೇಳ್ತಾರೆ? ಚತುರ್ವಿಂಶತಿ ರಾತ್ರಿಗೆ. ಚತುರ್ವಿಂಶತಿ ಅಂದ್ರೆ 24 ರಾತ್ರಿಗಳ ಕಳೆದ್ರ ಸತಿಪತಿಗಳ ಮಿಲನವಾದ 24 ರಾತ್ರಿಗೆ ಮಾಂಸದ ಮುದ್ದೆಯ ವ್ಯವಸ್ಥೆ ಒಳಗ ತಾಯಿಯ ಗರ್ಭದೊಳಗ ನಿರ್ಮಾಣ ಆಗ್ಲಿಕ್ಕೆ ಶುರುವಾಗ್ತದೆ. ಮುಂದುವರಿತಾ ಹೇಳ್ತಾರ, ಗರ್ಭಸ್ಥಾನದಲ್ಲಿ ಕ್ರಮದಿಂದ ವರ್ತಿಸುತ್ತಿರುವುದು ನೋಡ. ಆವಾಗ ಅದು ಗರ್ಭಸ್ಥಾನದೊಳಗ ಮುಂದೆ ಪರಿವರ್ತನೆ ಆಗಲಿಕ್ಕೆ ಅದು ವರ್ತನೆಗೊಳ್ತದಂತ. ಮುಂದುವರಿತಾ ಹೇಳ್ತಾರೆ, ಪಂಚವಿಂಶತಿ ರಾತ್ರಿಗೆ ಪಂಚಾಂಕುರ ಸಂಪೂರ್ಣಬಹುದು. 25ನೇ ರಾತ್ರಿಗೆ ಪಂಚಾಂಕುರ ಆಗ್ತದಂತ. ಅಂದ್ರೆ ಪಂಚ ಇಂದ್ರಿಯಗಳ ರೂಪ ಮೂಡಾಕ್ ಶುರುವಾಗ್ತದಂತ. ಕಣ್ಣು ಮೂಡ್ತದ, ಮೂಗು ಮೂಡ್ತದ, ಇವೆಲ್ಲ ಪಂಚಾಂಕುರ ಆಗ್ತದಂತ. ಏಕಮಾಸಕ್ಕೆ ಪಂಚತತ್ವ ಸಂಪೂರ್ಣವಾಗಿ ಧರಿಸಿಕೊಂಡು. ಏಕಮಾಸಕ್ಕೆ ಅಂದ್ರೆ 30 ದಿವಸಕ್ಕೆ, 1 ತಿಂಗಳಿಗೆ ಏಕಮಾಸ. ಅದು ಸಂಪೂರ್ಣ ರಚನೆಯಾಗುವಂತ ರೂಪವನ್ನು ಪಡೀತದೆ. ದ್ವಿಮಾಸಕ್ಕೆ ಮಾಂಸವೇ ಶುದ್ಧವಾಗಿ ನಿರ್ಮಾಣಗೊಳ್ಳುವುದು ನೋಡ. ಅಲ್ಲಲ್ಲಿ ಯಾವ್ಯಾವ ಅಂಗಗಳಿಗೆ ಎಷ್ಟೆಷ್ಟು ಮಾಂಸ ಹೋಗಬೇಕು ಅದೆಲ್ಲವೂ ಕೂಡ ಒಳಗೆ ನಿರ್ಮಾಣ ಆಗ್ತದಂತ 2ನೇ ತಿಂಗಳಿಗೆ. ಏನ್ರಿ, ಒಳಗ ಗರ್ಭದೊಳಗೆ ಎಳೆದು ಸಂಶೋಧನೆ ಮಾಡ್ಯಾರೇನು ಅನ್ನುವಂಗ ಅನುಭವದ ವಚನ ಬರೆದಾರೆ ನಮ್ಮ ಶರಣರು. ಎಂಥ ಜ್ಞಾನಿಗಳು. ಮುಂದುವರಿತಾ ಹೇಳ್ತಾರೆ, ಸ್ತ್ರೈ ಮಾಸಕ್ಕೆ ಮಧ್ಯೆ ಅಸ್ಥಿ ಹುಟ್ಟುವುದು. 3ನೇ ತಿಂಗಳಿಗೆ ಎಲುಬುಗಳ ರಚನೆ ಆಗ್ತದಂತ. 2 ರೆಡಿ ಆಗ್ತದ, ಮಜ್ಜೆ ಮತ್ತು ಅಸ್ಥಿ.
ಅದಕ್ಕೆ ಸುತ್ತ ಏನೇನು ತುಂಬಬೇಕು ಅದನ್ನು ತುಂಬಿ ಎಲುವುಗಳು ನಿರ್ಮಾಣ ಆಗ್ತಾವಂತೆ. ಚತುರ್ಮಾಸಕ್ಕೆ ಕೇಶ ಗುಹ್ಯ ಒಪ್ಪುದು, 4ನೇ ತಿಂಗಳಿಗೆ ಕೇಶಗಳು ಮೂಡ್ತಾವಂತ, ಕೂದಲುಗಳು ನೋಡಿ. ಅದರ ಜೊತೆಗೆ ಪಂಚಮಾಸಕ್ಕೆ ಎಷ್ಟು ಚಂದ ಬರೀತಾರೆ ಶರಣರು ಬಾಲಸಂಗಯ್ಯನವರು. ಕರ್ಣ, ಕರ್ಣ ಅಂದ್ರೆ ಕಿವಿ, ಅಕ್ಷಿ, ಅಕ್ಷಿ ಅಂದ್ರೆ ಕಣ್ಣು, ನಾಸಿಕಾದಿ ಮೂಗು ಬಾಯಿ, ಈ ಎಲ್ಲ ಇಂದ್ರಿಯಗಳು ಹುಟ್ಟುವುದು ನೋಡ. ಆವಾಗ 5ನೇ ತಿಂಗಳಿಗೆ ಪೂರ್ಣ ರೂಪ ಒಳಗೆ ತಯಾರಾಗ್ತದ. ಅದಕ್ಕಾಗಿನೇ ಅವ್ವಾಗಳಿಗೆ ಗೊತ್ತದ 5ನೇ ತಿಂಗಳು ಗರ್ಭ ಧರಿಸಿದ ಮೇಲೆ ತವರ ಮನೆಯವರು ಕಳ್ಳು ಕುಂಸ ಅಂತ ಮಾಡಕ್ಕೆ ಬರ್ತಾರೆ. ಯವ್ವ 5 ತಿಂಗಳಿಗೆ ಗ್ಯಾರಂಟಿ ಆಗ್ತದ ಅವರಿಗೆ, ಅದಕ್ಕಿಂತ ಮೊದಲು ಗ್ಯಾರಂಟಿ ಅಲ್ಲ ಅದು. ನಮ್ಮಲ್ಲಿ ಪದ್ಧತಿ ಮಾಡ್ಯಾರ್ರಿ, ಹಳ್ಳಿಯಾಗ ಮಾಡ್ತಾರೆ ಇದನ್ನು. ಕಳ್ಳು ಕುಂಸ ಅಂತ ಬುತ್ತಿ ತಂದು ಆ ತಾಯಿಯ ಬಯಕೆ ತೀರಿಸಿ ಆಶೀರ್ವಾದ ಮಾಡುವಂಥ ಪರಂಪರೆಗಳು ಈ ನಾಡಿನೊಳಗೆ. ಇದನ್ನು ಎಷ್ಟು ಚಂದ ವಚನದೊಳಗೆ ಬರೆದಾರ. ಪಂಚಮಾಸಕ್ಕೆ 5 ತಿಂಗಳಿಗೆ ಕರ್ಣ, ಅಕ್ಷಿ, ನಾಸಿಕಾದಿ ಇಂದ್ರಿಯಗಳು ಹುಟ್ಟುವುದು ನೋಡ. ಮುಂದುವರಿತಾ ಹೇಳ್ತಾರೆ, ಷಷ್ಠಿ ಮಾಸಕ್ಕೆ ಕಂಧರ ಉದರ ಹುಟ್ಟುವುದು. ಬೆನ್ನು ಹೊಟ್ಟೆ ಅದು ಪರಿಪೂರ್ಣವಾಗಿ ನಿರ್ಮಾಣ ಆಗ್ತದೆ. ಉದರ ಹೃದಯ ನಿರ್ಮಾಣ ಆಗ್ತದೆ. ಅದರೊಟ್ಟಿಗೆ ಮುಂದುವರಿತಾ ಹೇಳಿದರು, ಸಪ್ತಮಾಸಕ್ಕೆ ಗುಹ್ಯ ಪಾದ ಹುಟ್ಟುವುದು. ಮೂತ್ರ ವಿಸರ್ಜನೆ ಮಾಡುವಂತ ಅಂಗ ನಿರ್ಮಾಣ ಆಗ್ತದೆ. ಮಲ ವಿಸರ್ಜನೆಯಾಗುವಂತ ಅಂಗಗಳು ನಿರ್ಮಾಣ ಆಗ್ತಾವ ಸಪ್ತಮಾಸಕ್ಕೆ. ಅದಾದ ಮೇಲೆ ಅಷ್ಟಮಾಸಕ್ಕೆ ಸರ್ವಾಂಗ ಸಂಧಿಗಳು ಹುಟ್ಟುವವು. 8ನೇ ತಿಂಗಳಿಗೆ ಸರ್ವಾಂಗ ಒಳಗೆ ರಚನೆ ಆಗ್ತದಂತ ನೋಡಿ. ಲಿಂಗಾಯತರು ನೀವೆಲ್ಲ ನೆನಪಿಟ್ಕೋಬೇಕು. 8ನೇ ತಿಂಗಳು ಗರ್ಭವತಿಯಾದಾಗ ಲಿಂಗಾಯತರ ಮನೆಯೊಳಗೆ ಒಂದು ಪರಂಪರೆ ಬೆಳಕೊಂಡು ಬಂದದ. ಆ ಪರಂಪರೆ ಏನು ಅಂದ್ರೆ 8ನೇ ತಿಂಗಳಿಗೆ ಶರಣಾರ್ಥಿ ಶರಣ 8ನೇ ತಿಂಗಳಿಗೆ ಗರ್ಭಕ್ಕೆ ಲಿಂಗಧಾರಣೆ ಮಾಡಿಸಬೇಕು ಅನ್ನೋದು ಈ ಧರ್ಮದ ಜೀವನ ಸಿದ್ಧಾಂತ. 8ನೇ ತಿಂಗಳಿಗೆ ನೋಡ್ರಿ ಎಷ್ಟು ಚಂದ ವಚನದೊಳಗೆ ಬರ್ದಾರ. ಅಷ್ಟಮಾಸಕ್ಕೆ ಸರ್ವಾಂಗಗಳು ಕೂಡ ಸುಂದರವಾಗಿ ನಿರ್ಮಾಣ ಆಗ್ತಾವಂತ, ಪರಿಪೂರ್ಣ ರೂಪುಗೊಳ್ಳುತ್ತದೆ. ಮುಂದೆ ಹೇಳ್ತಾರೆ, ನವಮಾಸಕ್ಕೆ ಶ್ರೋತ್ರಾದಿಗಳ 5, ಶಬ್ದಾದಿಗಳ 5, ಮಂಡಲ 3, ಗುಣ 3, ವ್ಯಾಧಿ 3, ಈಶಣ 3, ನಾಡಿ 10. ಎಲ್ಲ ಯೋಗಶಾಸ್ತ್ರದ ಮಾತುಗಳದಾವ ಇದರೊಳಗೆ. ಇದನ್ನು ಒಂದೊಂದ ಬಿಡಿಸಿ ಹೇಳ್ಬೇಕಂದ್ರೆ 3 ದಿನ ಬೇಕು. ನಿಮ್ ಕೆಲೆಯಾಗಿರ್ಲಿ ಅಂತ ಬಿಡಾಕತ್ತೀನಿ ಅಟ್ಟೆ. ಇದು ಬರೀ ಶಾಂಪಲ್ ಬಿಟ್ಟಂಗೆ. ಎಷ್ಟು ಅದ್ಭುತ ಹೇಳ್ತಾರ. ಈಶಣ 3, ನಾಡಿ 10, ವಾಯು 14, ವಾಯು 14, ಕ್ಲೇಶಗಳ 5, ಧಾತುಗಳು 7, ಮದವೆಂಟು, ಸುಖ ದುಃಖಗಳೆರಡು, 72,000 ನಾಡಿಗಳ ದೇಹ ರಚನೆ ಆಗ್ತದೆ. ಬಾಲಸಂಗಯ್ಯನವರು ಬರೀತಾರ 72,000 ನಾಡಿಗಳು, 82 ಕೋಟಿ ರೋಮದ್ವಾರಗಳು. ನಿಮ್ಮ ಮೈನಾಲಿರುವಂತ ಕೂದಲುಗಳ ಸಂಖ್ಯೆ 82 ಕೋಟಿ ರೋಮರಂಧ್ರಗಳದಾವ ಈ ದೇಹಕ್ಕ. ವಚನದಾಗ ಬರ್ದಾರ 82 ಕೋಟಿ ರೋಮದ್ವಾರಗಳು, 84,100,000 ಸಂದುಗಳು. ಇದ್ರೊಳಗೆ ಸಂದ್ ಎಟ್ಟ ಅದಾವಂದ್ರ 84,000 ಸಂದ್ ಅದಾವಂತ. ಅವು ಎಲ್ಲಿ ಸಂದ್ ಬಂದಾಗ್ತಾವ ಆವಾಗ ನೋವು ಶುರು ಆಗ್ತದೆ. ಸಂದ್ ಬಂದಾಗಬಾರ್ದು ನೋಡಿ. ಸಂದ್ ಎಂದ ಬಂದಾತು ಜೀವನನ ಬಂದ್. ಇಟ್ಟು ಪಕ್ಕ ತಿಳ್ಕೊರಿ ನೀವು. 84,100,000 ಇಷ್ಟು ಬರ್ದಾರ. ಮುಂದುವರಿತಾ ಹೇಳ್ತಾರ 21,600 ಶ್ವಾಸಗಳು. ಇದಕ್ಕ ಒಂದು ವ್ಯವಸ್ಥೆ, ಒಂದು ಯಂತ್ರ ಜೋಡಿಸಿದ ಭಗವಂತ. ಅದು ಯಾವುದು ಅಂದ್ರೆ, ಒಬ್ಬ ಮನುಷ್ಯ ಒಂದು ದಿನಕ್ಕ 24 ಗಂಟೆಯಲ್ಲಿ 21,600 ಬಾರಿ ಎವ್ರಿ ಡೇ ಉಸಿರಾಡ್ತಾನ. ಅದನ್ನ ಸಹಿತ ವಚನದಾಗ ಬರೆದ್ರು. ಹಿಂಗ ಉಸಿರಿನ ಬಾತಿ ಒಳಗಿಟ್ಟ ದೇವರು ಅನ್ನೋದಕ್ಕೆ ಬಾಲಸಂಗಯ್ಯನವ್ರು ಹೇಳ್ತಾರ 21,600 ಶ್ವಾಸಗಳು. ಉಸಿರಿನ ಪ್ಯಾಕೇಜ್ ನಿನಗೆ ಮಾಡಿಟ್ಟ. ಈ ಉಸಿರೇ ನಿನಗೆ ಸಂಪತ್ತು. ಅದರ ಜೊತೆಗೆ 32 ಲಕ್ಷಣಗಳು, 56 ಅಕ್ಷರಗಳು, 64 ಕಲೆಗಳು, ಈ ಎಲ್ಲ ಜ್ಞಾನಗಳನ್ನು ಕೂಡಿ
ಜೀವಾತ್ಮ ಜಗತ್ತಿಗೆ ಉದಯವಾಗುವನು ನೋಡ, ಉದಯವಾಗುವನು ನೋಡ. ಸಂಗಮ್ಮ ತಾಯಿ ಗರ್ಭಧರಿಸ್ಯಾಳ. ಆ ತಾಯಿಯ ಗರ್ಭದೊಳಗೆ ಹಿಂಗ ಶಿವನ ಕೃಪೆಯಿಂದ ರಚನೆ ಆಗ್ಯದ ಪಿಂಡ. ಇನ್ನೇನು 2 ತಿಂಗಳಿಗೆ ಮಗು ಹುಟ್ಟಿ ಬರಬೇಕು. ಆವಾಗ ಶಿವರಾತ್ರಿಯ ಪ್ರಸಂಗ. ಶಿವರಾತ್ರಿಯ ಹಿಂದಿನ ದಿನ ಸಂಗಮಾಂಬೆಗೂ ಕೂಡ ಒಂದು ಕನಸು ಬೀಳುತ್ತದೆ. ಆ ಕನಸಿನೊಳಗ ಶಿವ ಜಂಗಮನಾಗಿ ಬಂದು ಅಪ್ಪಣೆಯನ್ನು ಕೊಡ್ತಾನ. ವಾ, ನಿನ್ನಕ್ಕ ಮಡಿಯಮ್ಮನಿಗೆ ನಾನೊಂದು ಅನುಗ್ರಹದ ಮಾತನ್ನ ಹೇಳಿದ್ದೇನೆ. ಅವ್ವ, ನೀನು ಹಡೆದ ತಾಯಿಯಾಗಬೇಕು. ನಿನ್ನಕ್ಕಳಾಗಿರುವಂತ ಮಡಿಯಮ್ಮ ನೀನು ಜನ್ಮ ನೀಡುವಂತ ಮಗುವಿಗೆ ಪಡೆದ ತಾಯಿ ಆಗಬೇಕವ್ವ. ಈ ಭಾವದೊಳಗೆ ನೀನಿದ್ದು ನಾಳೆ ಮಗು ಹುಟ್ಟಿದ ಮೇಲೆ ಮಗುವಿನ ಮಮಕಾರಕ್ಕೆ ಬಿದ್ದು ನಿನ್ನಕ್ಕಳಿಗೆ ಮಗು ಕೊಡದಂಗಿರಬೇಡ. ನೀನು ಹಡೆದ ತಾಯಿಯಾಗು, ನಿನ್ನಕ್ಕ ಪಡೆದ ತಾಯಿ ಆಗ್ತಾಳ. ಇಬ್ಬರ ಪ್ರೀತಿಯೊಳಗ ನಿಮ್ಮ ಮಗು ಸಾಲೋಕ್ಯ ಮನೆತನದೊಳಗೆ ಹುಟ್ಟಿ ಬಂದು ಬೆಳೆಯಲಿ ಅಂತ ತಿಳ್ಕೊಂಡು ಶಿವರಾತ್ರಿಯ ಹಿಂದಿನ ದಿನ ಶಿವ ಜಂಗಮನಾಗಿ ಬಂದು ಸಂಗಮಾಂಬೆಗೆ ಕನಸಿನೊಳಗ ಆಶೀರ್ವಾದದ ಮಾತನ್ನ ಹೇಳಿದ. ಕನಸು ನನಸಾಗುವ ಕಾಲ ಬಂತು. 8ನೇ ತಿಂಗಳು ಪೂರ್ಣ ತುಂಬಿದಾಗ ಲಿಂಗಾಯತ ವೀರಶೈವ ಧರ್ಮ ಪರಂಪರೆಯಂತೆ ಆದಪ್ಪ ಶರಣರು ವಿಚಾರ ಮಾಡಿ ನಮ್ಮ ಸೊಸೆ ತುಂಬ ಗರ್ಭಿಣಿಯಾಗಿದ್ದಾಳೆ, ಅಷ್ಟಮಾಸಗಳು ಪ್ರಾಪ್ತಿಯಾಗಿರುವ ಕಾಲ. ಈ 8ನೇ ತಿಂಗಳಲ್ಲಿ ನಮ್ಮ ಧರ್ಮದ ಸಂಸ್ಕಾರದಂತೆ ಗರ್ಭಕ್ಕೆ ಲಿಂಗಧಾರಣೆ ಮಾಡಿಸಬೇಕು ಅಂತ ತಿಳ್ಕೊಂಡು ಬಂದು ಪುರದ ಜಂಗಮರನ್ನ ಕರೆತಂದು ಗರ್ಭಕ್ಕೆ ಲಿಂಗಧಾರಣೆಯನ್ನ ಮಾಡಿಸಿ, ಲಿಂಗ ಪೂಜೆಯನ್ನ ಮಾಡಿಸಿ, ಆ ಮಗುವಿನ ಪ್ರತೀಕವಾಗಿರುವಂಥ ಲಿಂಗವನ್ನ ತಾಯಿಯ ಕೈಯೊಳಗೆ ಕೊಟ್ಟು ಲಿಂಗ ಪೂಜೆಯನ್ನ ಮಾಡಿ ಮಂತ್ರೋಪದೇಶವನ್ನ ಮಾಡಿ ಆ ಲಿಂಗವನ್ನ ಪಿಂಡಕ್ಕೆ ಅಂಗಕ್ಕೆ ಸಂಬಂಧ ಮಾಡಿ ಅಸ್ತಮಸ್ತಕ ಸಂಯೋಗದಿಂದ ಪಾದೋದಕ ಪ್ರಸಾದವನ್ನು ಕೊಟ್ಟು ಗುರುಗಳು ಅನುಗ್ರಹವನ್ನು ಮಾಡ್ತಾರೆ. 8ನೇ ತಿಂಗಳಿಗೆ ಸಹಜವಾಗಿರುವಂಥ ಆನಂದ. ಲೌಕಿಕ ಪರಂಪರೆಯ ತವರು ಮನೆಯವರೆಲ್ಲ ಬರ್ತಾರೆ. 8ನೇ ತಿಂಗಳಲ್ಲಿ ತುಂಬು ಗರ್ಭಿಣಿಯಾಗಿರುವಂಥ ಮಗಳಿಗೆ ಕುಬುಸದ ಕಾರ್ಯವನ್ನು ಮಾಡ್ತಾರೆ. ಅಪರೂಪದ ಬುತ್ತಿಯನ್ನು ತಂದು ಅರಳ ಗುಂಡಿಗೆಯ ತುಂಬ ಹಂಚುತ್ತಾರೆ, ಸಂಭ್ರಮ ಪಡ್ತಾರೆ. ಅದೊಂದು ಗೃಹಸ್ಥರಿಗೆ ಆನಂದದ ಸುಗ್ಗಿಯ ಕಾಲ. ನಿನ್ನೆ ನಾನೊಂದು ಮಾತನ್ನ ಹೇಳಿದ್ದೆ, ಗೃಹಸ್ಥರಿಗೆ ನಿಜವಾದ ಸಂಪತ್ತು ಯಾವುದು ಅಂದ್ರೆ ಗೃಹಸ್ಥರಿಗೆ ಮಕ್ಕಳೇ ಸಂಪತ್ತು, ವಿರಕ್ತರಿಗೆ ಪುಸ್ತಕಗಳೇ ಸಂಪತ್ತು. ನೋಡ್ರಿ, ನಮಗೆ ತಂದು ಕೊಟ್ರಿ. ಇದು ದೊಡ್ಡ ಜ್ಞಾನ, ಇದು ದೊಡ್ಡ ಸಂಪತ್ತು ನಮಗೆಲ್ಲ. ಈ ಜ್ಞಾನವನ್ನು ನಾಡಿನ ತುಂಬ ಪ್ರಚುರಪಡಿಸುವವರು ನಾವೆಲ್ಲ. ಅವರಿಗೊಂದು ಸಂಭ್ರಮ. ಗೃಹಸ್ಥರಿಗೆ ಎಲ್ಲ ತವರು ಮನೆಯವರು ಬಂದು ಅರಳಗುಂಡಿಗೆ ತುಂಬ ಈ ಆನಂದದ ಅನುಭೂತಿಯನ್ನು ಹಂಚಿಕೊಳ್ಳುವಾಗ ಊರವರೆಲ್ಲ ಮಾತಾಡ್ತಿದ್ರಂತ. ಸಾಲೋಕ್ಯ ಮನೆತನದವರು ಭಕ್ತಿ ಸಂಪನ್ನರು, ಸದ್ಗುಣಿಗಳು, ಸದಾಚಾರಿಗಳು, ಅನ್ನದಾತರು, ವಿಚಾರಪೂರ್ಣ ಆತ್ಮೀಯತೆಯ ಬದುಕನ್ನು ಕಳೆಯುವಂಥವರು, ಭಾವೈಕ್ಯತೆಯ ಜೀವನವನ್ನು ಕಳೆಯುವಂಥವರು. ಆದ್ರೆ ಆ ಮನೆತನದೊಳಗ ಬಹಳ ದಿನಗಳಿಂದ ಮಕ್ಕಳ ಸಂತಾನ ಇರಲಿಲ್ಲ. ಶಿವ ಕಣ್ಣು ತೆರೆದ, ಊರಿನ ನಂದಿ ಬಸವೇಶ್ವರ ಕಣ್ಣು ತೆರೆದ, ಸಂಗಮ್ಮ ಪೂರ್ಣ ಗರ್ಭಿಣಿ ಆಗ್ಯಾಳಂತ. ಇನ್ನೇನು 1 ತಿಂಗಳಕ್ಕ ಮಗುವಿಗೆ ಜನ್ಮ ನೀಡ್ತಾಳ. ಹುಟ್ಟಿ ಬರೋದಾದ್ರ ಗಂಡು ಮಗುವ ಹುಟ್ಟಿ ಬರ್ಲಿ ಅಂತ ತಿಳ್ಕೊಂಡು ಅರಳ ಗಂಡಿಗೆ ತುಂಬಾ ಮನೆಯೊಳಗೆ ಹೆಂಗಳೆಯರು ಮಾತಾಡ್ತಿದ್ರು. ಮಾಸಗಳು ಕಳೆದವು. ತುಂಬು ಗರ್ಭಿಣಿಯಾಗಿ ಗರ್ಭವನ್ನ ಹೊತ್ತಿರುವಂತ ಸಂಗಮಾಂಬೆ ಹೆಜ್ಜೆಗಳನ್ನ ಇಡುವಾಗ ಮಂದವಾಗಿ ಹೆಜ್ಜೆಗಳನ್ನು ಇಡ್ತಿದ್ಲು. ಹೆಣ್ಣಿನ ಆ ಗರ್ಭ ಸೂಕ್ತಿಯ ಆನಂದವೇ ಆನಂದ. ಅದಕ್ಕಾಗಿನೇ ಹೆಣ್ಣನ್ನ ಜಗನ್ಮಾತೆ ಅಂತ ಕರೀತಾರೆ. ಆ ತಾಯಿ ಗರ್ಭದೊಳಗೆ 9 ತಿಂಗಳು ಪಿಂಡವನ್ನು ಹೊತ್ತುಕೊಂಡು ಆಸರಿಕೆ ಬೇಸರಿಕೆ ಇಲ್ಲದಂತೆ ಜಗತ್ತಿಗೆ ಒಂದು ಕೊಡುಗೆಯನ್ನು ಕೊಡ್ತಾಳಲ್ಲ, ಆ ತಾಯಿಗೊಂದು ಕೋಟಿ ಶರಣಾರ್ಥಿ.
ಆ ನಡುದಪ್ಪದಾಗಿದೆ, ನಡಿಗೆ ಭಾರವಾಗಿದೆ, ನುಡಿಯಲ್ಲಿ ಬೇಸರವು ತುಂಬಿದೆ, ನುಡಿಯಲ್ಲಿ ಬೇಸರವು ತುಂಬಿದೆ. ಉಡುವ ತೊಡುವ ಮನಸ್ಸಿದೆ, ತಡೆಯದಂತೆ ಆಗಿದೆ, ಉಡುವ ತೊಡುವ ಮನಸ್ಸಿದೆ, ತಡೆಯದಂತೆ ಆಗಿದೆ. ಪಡೆದ ತಾರೆ ತಾಯಿ ಮನೆಯ ಕರೆಯನ್ನು ಕಾಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆತಾಗಿದೆ, ಬಣ್ಣವು ಬದಲಾಗಿದೆ, ಚಿನ್ನದ ಕಳೆತಾಗಿದೆ, ಬಣ್ಣವು ಬದಲಾಗಿದೆ, ಚಿನ್ನದ ಕಳೆತಾಗಿದೆ. ಕಂಗಳ ಕಾಂತಿಯು ಕಪ್ಪಾಗಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ, ಬಣ್ಣವು ಬದಲಾಗಿದೆ, ಚಿನ್ನದ ಕಳೆತಾಗಿದೆ. ನಡುದಪ್ಪದಾಗಿದೆ, ನಡಿಗೆ ಭಾರವಾಗಿದೆ, ನಡುದಪ್ಪದಾಗಿದೆ, ನಡಿಗೆ ಭಾರವಾಗಿದೆ, ನುಡಿಯಲ್ಲಿ ಬೇಸರವು ತುಂಬಿದೆ, ನುಡಿಯಲ್ಲಿ ಬೇಸರವು ತುಂಬಿದೆ. ಉಡುವ ತೊಡುವ ಮನಸ್ಸಿದೆ, ತಡೆಯದಂತೆ ಆಗಿದೆ, ಉಡುವ ತೊಡುವ ಮನಸ್ಸಿದೆ, ತಡೆಯದಂತೆ ಆಗಿದೆ. ಪಡೆದ ತಂದೆ ತಾಯಿ ಮನೆಯ ಕರೆಯನ್ನು ಕಾದಿದೆ, ಪಡೆದ ತಂದೆ ತಾಯಿ ಮನೆಯ ಕರೆಯನ್ನು ಕಾದಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಬಾಗಿದೆ, ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ತಾಗಿದೆ. ಕಂಗಳ ಕಾಂತಿಯು ಕಪ್ಪಾಗಿದೆ, ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ. ಹಸಿರು ಸೀರೆ ಬೇಡಿದೆ, ಹೊಸ ಹೊಸ ರುಚಿ ಬಯಸಿದೆ, ಹಸಿರು ಸೀರೆ ಬೇಡಿದೆ, ಹಸಿರು ಸೀರೆ ಬೇಡಿದೆ, ಹೊಸ ಹೊಸ ರುಚಿ ಬಯಸಿದೆ, ಹಸಿರು ಸೀರೆ ಬೇಡಿದೆ, ಹೊಸ ಹೊಸ ರುಚಿ ಬಯಸಿದೆ. ರಸಬಾಳೆ ಹಣ್ಣನು ತಿನ್ನುವ ಮನಸ್ಸಾಗಿದೆ, ರಸಬಾಳೆ ಹಣ್ಣನು ತಿನ್ನುವ ಮನಸ್ಸಾಗಿದೆ. ಬಿಸಿಲಿಗೆ ಬರಲಾಗಿದೆ, ಬೇಸರಿಕೆಯು ಬರುತ್ತಿದೆ, ಬಿಸಿಲಿಗೆ ಬರಲಾಗಿದೆ, ಬೇಸರಿಕೆಯು ಬರುತ್ತಿದೆ, ಬಿಸಿಲಿಗೆ ಬರಲಾಗಿದೆ, ಬೇಸರಿಕೆಯು ಬರುತ್ತಿದೆ. ಬೀಸುವ ಕುಟ್ಟುವ ಕೆಲಸವು ಕಟ್ಟಾಗಿದೆ, ಕುಟ್ಟುವ ಬೀಸುವ ಕೆಲಸವು ಕಟ್ಟಾಗಿದೆ. ಬಣ್ಣವು ಬದಲಾಗಿದೆ, ಚಿನ್ನದ ಕಳೆತಾಗಿದೆ, ಬಣ್ಣವು ಬದಲಾಗಿದೆ, ಚಿನ್ನದ ಕಳೆತಾಗಿದೆ. ಬಾಯಿ ಸಪ್ಪಗಾಗಿದೆ, ಬಾರಿ ಹಣ್ಣು ಬೇಡಿದೆ, ಬಾಯಿ ಸಪ್ಪಗಾಗಿದೆ,
ಬದಲಾಗಿದೆ ಬಾರಿ ಹಣ್ಣು ಬೇಡಿದೆ ತಾಯಿಯಾಗಿ ನಲಿಯುವ ದಿನವು ಬಂದಿದೆ ತಾಯಿಯಾಗಿ ನಲಿಯುವ ದಿನವು ಬಂದಿದೆ ಅವರ ಮನೆಯ ನೆಲೆಸಿದೆ ಬರಲು ಹೇಳಿ ಕಳಿಸಿದೆ ಅವರ ಮನೆಯ ನೆನೆಸಿದೆ ಬರಲು ಹೇಳಿ ಕಳಿಸಿದೆ ಅವರ ಮನೆಯ ನೆನೆಸಿದೆ ಬರಲು ಹೇಳಿ ಕಳಿಸಿದೆ ಶಿವನ ಕಣ್ಣು ಸುಖದಿ ತೆರೆಯಲೆರಲು ಶಿರವು ಬಾಗಿದೆ ಶಿವನ ಕಣ್ಣು ಸುಖದಿ ತೆರೆಯಲೆರಲು ಶಿರವು ಬಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆದಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆದಾಗಿದೆ ಕಗಳ ಕಾಂತಿಯು ಕಪ್ಪಾಗಿದೆ ಕಣ್ಣುಗಳ ಕಾಂತಿಯು ಕಪ್ಪಾಗಿದೆ ಬಣ್ಣವು ಬದಲಾಗಿದೆ ಚಿನ್ನದ ಕಳೆದಾಗಿದೆ ಚಿನ್ನದ ಕಳೆದಾಗಿದೆ ಚಿನ್ನದ ಕಳೆದಾಗಿದೆ ಬಣ್ಣವು ಬದಲಾಗಿದೆ, ಚಿನ್ನದ ಕಳೆ ಬಂದಿದೆ. ಗರ್ಭ ಸೂಕ್ತಿಯಲ್ಲಿರುವಂತಹ ಪರಮ ಪವಿತ್ರವಾದ ಪಿಂಡವನ್ನ ಜಗತ್ತಿಗೆ ಎಡೆಮಾಡುವಂತ ಮಹಾತಾಯಿ ಸಂಗಮ್ಮ ತುಂಬು ಗರ್ಭಿಣಿಯಾಗಲು ಪ್ರಕೃತಿಯ ನೇವ ನವಮಾಸ ನವದಿನಗಳು ಕಳೆದ ಮೇಲೆ ತನ್ನ ಗರ್ಭದಲ್ಲಿರುವ ಮಗುವಿಗೆ ತಾಯಿ ಜನ್ಮವನ್ನು ನೀಡುವಂತ ಅಪರೂಪದ ಕಾಲ ಅದು. ಹಾಗೆ ದಿನಗಳು ಕಳೀತಾ ಇದ್ದಾವೆ. 9ನೇ ತಿಂಗಳು ಪ್ರಾಪ್ತವಾಯಿತು, ವಾರ ಕಳೆಯಿತು, ಪಕ್ಷ ಕಳೆಯಿತು, ಮಾಸ ಪೂರ್ಣಗೊಂಡಿತು. ದಿನ 2 ದಿನ 3 ದಿನ 4 ದಿನ ನವದಿನಗಳು ಕಳೆದವು. ನವಮಾಸ ನವದಿನಗಳು ಪೂರ್ಣವಾದಾಗ ಶಾಲಿವಾಹನ ಶಕೆ 1668 ಪುಷ್ಯ ಮಾಸ ಕೃಷ್ಣ ಪಕ್ಷ ಸೋಮವಾರದ ಸುಪ್ರಭಾತ ಸಮಯದಲ್ಲಿ ಅರಳಗುಂಡಿಗೆಯ ಪುಣ್ಯ ನೆಲದೊಳಗ ಸಂಗಮಾಂಬೆ ಗಂಡು ಮಗುವಿಗೆ ಸಾಲೋಕ್ಯ ಮನೆತನದೊಳಗ ಜನ್ಮವನ್ನು ನೀಡ್ತಾಳೆ. ಜಗತ್ತನ್ನ ಬೆಳಗುವಂತ ಮಹಾದಾಸೋಹಿ ಶರಣ ಬಸವ ಅರಳಗುಂಡಿಗೆಯೊಳಗ ಕ್ರಿಸ್ತ ಶಕ 1746 ಸಾಲೋಕ್ಯ ಮನೆತನದಲ್ಲಿ ಅವತರಿಸಿ ಅವರು ಜಗತ್ತಿಗೆ ಬಂದರು ಅನ್ನುವಂಥ ಇತಿಹಾಸದ ಚರಿತ್ರೆ ಗುರುಲಿಂಗ ಕವಿಗಳ ಈ ಪುರಾಣದ ಮೂಲಕ ನಮಗೆಲ್ಲ ಗೊತ್ತಾಗ್ತದೆ. ಜನನವಾಗಿದೆ. ಲೌಕಿಕ ನೇಮದಂತೆ ಮಗು ಜನನವಾದ ಮೇಲೆ ಅಲ್ಲಿರುವಂಥ ಸೂಲಗಿತ್ತಿಯರು ತಮ್ಮ ಎಲ್ಲ ರೀತಿಯ ಸೇವೆಯನ್ನು ಮಾಡಿ ತಾಯಿಯನ್ನ ಮಗುವನ್ನ ಹಾರೈಕೆ ಮಾಡಿದ್ದಾರೆ. ಮಗು ತಾಯಿಯ ಮಡಿಲಲ್ಲಿ ಮುದ್ದು ಮಗುವಾಗಿ ಜಗತ್ತಿಗೆ ಬಂದಾಗ ದಿನಗಳು ಕಳೀತಾ ಇರುವ ಪ್ರಸಂಗ 1 ದಿನ 2 ದಿನ 3 ದಿನ 4 ದಿನ ಹೀಗೆ 11 ದಿನಗಳು ಕಳೆದು 12ನೇ ದಿನ ಪ್ರಾಪ್ತವಾದಾಗ ನೋಡಿ, ಸಂಪ್ರದಾಯದಂತೆ ತೊಟ್ಟಿಲನ್ನು ಕಟ್ಟಿ ಹೆಸರಿಟ್ಟು ನಾಮಕರಣ ಮಾಡಿ ತೊಟ್ಟಿಲ ಮಹೋತ್ಸವ ಮಾಡುವಂಥ ಒಂದು ಅಪರೂಪದ ಪರಂಪರೆ ನಮ್ಮ ನಾಡಿನೊಳಗೆ. ನಾವೆಲ್ಲ ಹೆಮ್ಮೆ ಪಡಬೇಕು. ಯಾವ ದೇಶದೊಳಗೂ ತೊಟ್ಲ ಕಟ್ಟಿ ಹೆಸರಿಡಂಗಿಲ್ರಿ. ಇದನ್ನು ಚಂದ ತಿಳ್ಕೋಬೇಕು. ನಮ್ಮಲ್ಲಿ ಮಾತ್ರ ತೊಟ್ಲ ಕಟ್ಟಿ ಹೆಸರಿಡೋರು ನಾವೇ. ಯಾವ ದೇಶದೊಳಗೂ ಇಲ್ಲ ಈ ಸಿಸ್ಟಮ್. ಸುಮ್ಮನೆ ಅವು ಬೆಳೀತಿರ್ತಾವ, ಗಿಂಟು ಪುಂಟು ಏನೋ ಅಂದು ಒಂದು ಹೆಸರು ಇಡ್ತಾರೆ ಅವರಟ್ಟೆ. ನಮ್ಮಲ್ಲಿರುವಂಥ ಸಂಸ್ಕೃತಿ ಸಂಸ್ಕಾರಗಳು ಬೇರೆ ಎಲ್ಲಿಯೂ ಇಲ್ಲ. ಅದೊಂದು ಸಂಭ್ರಮ ಸಡಗರ. ಆ ರೀತಿಯೊಳಗೆ ಅರಳಗುಂಡಿಗೆಯ ಸಾಲೋಕ್ಯ ಮನೆತನದಲ್ಲಿ
ಆದಯ್ಯನವರ ಮುಂದಾಳತ್ವದೊಳಗ ಗುರುಲಿಂಗ ಜಂಗಮರೆಲ್ಲ ದಯಮಾಡಿಸಿದ್ದಾರೆ. ಊರಿಗೂರೇ ಸಂಭ್ರಮ ಪಡ್ತಾ ಇದೆ. ಊರಿಗೆ ಪ್ರತಿಷ್ಠಿತವಾಗಿರುವಂಥ ಮನೆತನ, ದಾನ ದಾಸೋಹಕ್ಕಾಗಿ ಹೆಸರಾಗಿರುವಂಥ ಮನೆತನ, ಶಿವಭಕ್ತಿಗೆ ಹೆಸರಾಗಿರುವಂಥ ಮನೆತನ. ಮನೆಯಲ್ಲಿರುವವರೋ ಸದುವಿನಯ ಸದ್ಗುಣಿಗಳು, ಅವರನ್ನು ಎಲ್ಲರೂ ಗೌರವಿಸ್ತಾ ಇದ್ರು. ಊರಿಗೂರೇ ಸೇರಿದೆ. ಗುರುಗಳು ಬಂದು ಎಂದಿನಂತೆ ಸ್ನಾನ ಲಿಂಗಾರ್ಚನೆಯನ್ನು ಮಾಡಿಕೊಂಡು ಆ ತಾಯಿಗೆ ಪಾದೋದಕವನ್ನು ಕರುಣಿಸಿ ಆ ತಾಯಿಯನ್ನ ಜೊತೆಯಲ್ಲಿ ಕೂಡಿಸಿಕೊಂಡು ತೊಡೆಯ ಮೇಲಿರುವಂಥ ಮಗುವಿಗೆ ವಿಭೂತಿ ಧಾರಣೆಯನ್ನು ಮಾಡಿ ಗರ್ಭಕ್ಕೆ ಕಟ್ಟಿರುವಂಥ ಆ ಲಿಂಗವನ್ನೇ ಮತ್ತೊಮ್ಮೆ ಮಗುವಿನ ಕೊರಳಿಗೆ ಸಂಬಂಧವನ್ನು ಮಾಡಿ ಆ ಮಗುವಿನ ಬಾಯಿಯೊಳಗೆ ಪಾದೋದಕವನ್ನು ಬಿಟ್ಟು ಅಂದು 12ನೇ ದಿವಸ ಸಾಯಂಕಾಲ ಊರಿನ ಎಲ್ಲ ಹೆಂಗಳೆಯರು ತಾಯಂದಿರು ಸೇರಿಕೊಂಡು ಸಾಲೋಕ್ಯ ಮನೆತನದ ಅದ್ಭುತವಾದ ಒಕ್ಕಲುತನದ ಮನೆತನದ ಮೊಗಶಾಲೆಯಲ್ಲಿ ಪಡಶಾಲೆಯಲ್ಲಿ ಕಟ್ಟಿಗೆಯ ಸುಂದರವಾಗಿರುವಂಥ ತೊಟ್ಟಿಲನ್ನು ಕಟ್ಟಿ ಅದಕ್ಕೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಮುದ್ದಾದ ಆ ಮಗುವನ್ನ ತೊಟ್ಟಿಲೊಳಗ ಹಾಕಿ ಹೆಸರಿಡುವಾಗ ಆ ಮನೆತನದ ಗುರುಗಳಾಗಿರುವಂಥ ಕಲಕೇರಿಯ ಮರುಳಾರಾಧ್ಯರು ದಯಮಾಡಿಸ್ತಾರೆ. ಕಾರಣ ಆ ಮನೆತನದ ಮಾರ್ಗದರ್ಶಕ ಗುರುಗಳು. ಅವರು ಬಂದು ಸ್ನಾನ ಲಿಂಗಾರ್ಚನೆಯನ್ನ ಸಾಯಂಕಾಲದ ವೇಳೆ ಮುಗಿಸಿಕೊಂಡಾಗ ಹಿರಿಯರಾಗಿರುವಂಥ ಆದಪ್ಪನವರು ಗುರುಗಳ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಅಪ್ಪ ಮಗುವೇನೋ ಹುಟ್ಟಿತು, ಇವತ್ತು ನಾಮಕರಣ ಮತ್ತು ತಾವು ಅಪ್ಪಣೆ ಕೊಡಬೇಕು, ಏನಂತ ಹೆಸರಿಡಬೇಕು. ಆವಾಗ ಮರುಳಾರಾಧ್ಯರು ಹೇಳ್ತಾರೆ, ಸಂಗಮ್ಮ ಹಡೆದ ತಾಯಿಯಾಗಿದ್ದರೂ ಕೂಡ ಸಂತಾನದ ಭಾಗ್ಯಕ್ಕಾಗಿ ಶ್ರಾವಣ ಮಾಸದಲ್ಲಿ ನಂದಿ ಬಸವೇಶನ ಪೂಜೆಯನ್ನ ಮಾಡಿ ಮಡಿಯಮ್ಮ ಶಿವ ಸಂಕಲ್ಪದೊಂದಿಗೆ ಈ ಅದ್ಭುತವಾದ ಸಂತಾನವನ್ನು ಪಡೆದಿರುವುದರಿಂದ ಬಸವನೇ ಶರಣನಾಗಿ, ಶರಣನೇ ಬಸವನಾಗಿ, ಆ ಬಸವನೇ ಶರಣನಾಗಿ ಧರೆಗವತರಿಸಿ ಬಂದಿರುವುದರಿಂದ ಈ ಮಗುವಿಗೆ ಶರಣ ಬಸವ ಶರಣ ಬಸವ ಶರಣ ಬಸವ ಅಂತ ತಿಳ್ಕೊಂಡು ನಾಮಕರಣವನ್ನು ಮಾಡಬೇಕು ಅಂತ ಗುರುಗಳು ಅಪ್ಪಣೆಯನ್ನು ಕೊಡ್ತಾರೆ. ಅವರ ಅಪ್ಪಣೆಯಂತೆ ಆ ಊರಿನ ಎಲ್ಲ ತಾಯಂದಿರು ಸೇರಿಕೊಂಡು ತಾಯಿಯ ಮಡಿಲಲ್ಲಿ ಇರುವಂಥ ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ತೊಟ್ಟಿಲ ಪೂಜೆಯನ್ನು ಮಾಡಿ ಮಗುವಿಗೂ ಕೂಡ ಆರತಿಯನ್ನು ಬೆಳಗಿ ಅಲ್ಲಿರುವ ಸೋದರ ಅತ್ತೆ ಆ ಮಗುವಿನ ಕಿವಿಯೊಳಗ ಶರಣಬಸವ 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 ಅಂತ ತಿಳ್ಕೊಂಡು ನಾಮಕರಣವನ್ನು ಮಾಡುವುದರ ಮೂಲಕ ಹೆಸರಿಟ್ಟು ಜೋಗುಳವನ್ನು ಪಾಡಿದರು ಅನ್ನುವುದನ್ನು ಗುರುಲಿಂಗ ಕವಿಗಳು ಈ ಚರಿತ್ರೆಯೊಳಗೆ ಬರೆದಾರ. ಅಂದು 1746 ನಡೆದಿರುವಂಥ ಆ ಅಪರೂಪದ ಪ್ರಸಂಗವನ್ನು ಇವತ್ತು ಅಪ್ಪನ ಈ ಅಪರೂಪವಾಗಿರುವಂಥ ಪುಣ್ಯ ಭೂಮಿಯೊಳಗ ಮತ್ತೊಮ್ಮೆ ತೊಟ್ಟಿಲನ್ನ ಇಟ್ಟು ಆನಂದ ಪಡುವಂಥ ಸುಯೋಗವನ್ನ ಶರಣರು ನಮಗೆ ತಂದು ಕೊಟ್ಟಾರ. ಅದನ್ನು ನಾವು ಕಣ್ಣಿನಿಂದ ನೋಡಿ ಆ ಪೂಜೆಯನ್ನ ಮಾಡಿ ಧನ್ಯತೆಯನ್ನು ಪಡೆಯೋಣ ಅನ್ನುವಂಥ ಮಾತನ್ನು ಹೇಳಿ ಈಗ ನನ್ನ ತಾಯಂದಿರ ಬಳಗ ವೇದಿಕೆಗೆ ಬಂದು ಅತ್ಯಂತ ಭಕ್ತಿಯಿಂದ ಸಂಭ್ರಮದಿಂದ ನಿಮ್ಮ ತೊಟ್ಟಿಲ ಕಾರ್ಯವನ್ನು ಮಾಡಬೇಕು. ಜೋಗುಳವನ್ನು ಪಾಡುವಂಥ ತಾಯಂದಿರು ನೀವು ಜೋಗುಳವನ್ನು ಪಾಡಬೇಕು. ಅದಾದ ಮೇಲೆ ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಶ್ರಾವಣ ಮಾಸದ ಅಂಗವಾಗಿ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನುವಂಥ ವಿಷಯವನ್ನು ಕುರಿತಾಗಿರುವಂಥ ಉಪನ್ಯಾಸ ಮಾಲಿಕೆ ನಿತ್ಯವೂ ಕೂಡ ಇಲ್ಲಿ ನಡೀತಾ ಇದೆ. ನಿಜವಾಗಲೂ ಕೂಡ ಬಹಳ ಖುಷಿ ಪಡುವಂಥ ಮಾತು. 40 ದಿನಗಳ ಕಾಲ ಬಸವಣ್ಣನವರ ಕುರಿತಾಗಿರುವಂಥ ಚಿಂತನ